ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಏನನ್ನ ಸ್ಟಡಿ ಮಾಡಿದ್ವಿ, ದಟ್ ಈಸ್ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಅಥವಾ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಯಾವ ರೀತಿ ಬಂತು ಅಂತ ನಾವು ಅದನ್ನ ಸ್ಟಡಿ ಮಾಡಿದ್ವಿ. ಸೊ ಅದೇ ರೀತಿ ಆ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ದು ಬಯೋಕೆಮಿಕಲ್ ನೇಚರ್ ಅನ್ನ ಯಾರು ಹೇಳ್ಕೊಡ್ಲಿಲ್ಲ ಅಂತ ಹೇಳಿದ್ವಿ ನಾವಿಲ್ಲಿ, ಗ್ರಿಫಿತ್ ಅವರು ಹೇಳ್ಕೊಡ್ಲಿಲ್ಲ ಅಂತ ಹೇಳಿದ್ವಿ. ಸೊ ಇವಾಗ ಆ ಬಯೋಕೆಮಿಕಲ್ ನೇಚರ್ ಆಫ್ ದ್ಯಾಟ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅಂದ್ರೆ ಆ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ದು ಬಯೋಕೆಮಿಕಲ್ ನೇಚರ್ ಅಂದ್ರೆ ಇಟ್ ಈಸ್ ಅ ಡಿಎನ್ಎ ಇದೆಯಾ, ಆ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಡಿಎನ್ಎನೋ ಆರ್ಎನ್ಎನೋ ಅಥವಾ ಪ್ರೋಟೀನೋ ಅಥವಾ ಬೇರೆ ಅದ ಬಯೋಮಾಲಿಕ್ಯೂಲ್ಸೋ ಅಂತ ಯಾರು ಹೇಳ್ಕೊಡ್ಲಿಲ್ಲ ನಮ್ಗೆ ಇಲ್ಲಿ, ಗ್ರಿಫಿತ್ ಅವ್ರು ಹೇಳ್ಕೊಡ್ಲಿಲ್ಲ. ಸೊ ಅದನ್ನ ಹೇಳಲಿಕ್ಕೆ ನಮ್ಗೆ ಇನ್ ದ ಇಯರ್ 1933 ಅಂಡ್ 1944 ಅಲ್ಲಿ 3 ಜನ ಸೈಂಟಿಸ್ಟ್ ಬರ್ತಾರೆ. ಸೊ ಏನನ್ನ ಹೇಳ್ಕೊಡ್ಲಿಕ್ಕೆ, ಬಯೋಕೆಮಿಕಲ್ ನೇಚರ್. ದಟ್ಸ್ ವೈ ಅವ್ರು ಕೊಟ್ಟಿರೋಂತ ಅಥವಾ ಅವ್ರು ಮಾಡಿರೋಂತ ಎಕ್ಸ್ಪೆರಿಮೆಂಟ್ ಹೆಸರು ಕೂಡ ಏನಿದೆ ಇಲ್ಲಿ ಟೈಟಲ್, ದಟ್ ಈಸ್ ಬಯೋಕೆಮಿಕಲ್ ನೇಚರ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್. ಸೊ ನಾವು ಇವತ್ತು ಏನನ್ನ ಓದ್ತೀವಿ ಇಲ್ಲಿ, ದಟ್ ಈಸ್ ಬಯೋಕೆಮಿಕಲ್ ನೇಚರ್ ಆಫ್ ಬಯೋಕೆಮಿಕಲ್ ನೇಚರ್ ಯಾರ್ದು, ನೇಚರ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್. ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಯಾವ ಇಯರ್ ಅಲ್ಲಿ ಮಾಡಿದ್ರು, ಇನ್ ದ ಇಯರ್ 1933 to 1944. ಸೊ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಯಾವುದು ಅಂತ, ಸೊ ಇದನ್ನ ಯಾರು ಮಾಡಿದ್ರು, 3 ಜನ ಸೈಂಟಿಸ್ಟ್ ಅಂತ ಹೇಳಿದೆ. ಸೊ ಅವ್ರ ನೇಮ್ಸ್ ಅನ್ನ ನಾವು ತಿಳ್ಕೊಳ್ಳೋಣ ಮೊದಲು. ದಟ್ ಈಸ್ ಆವ್ರಿ, ಆಸ್ವಾಲ್ಡ್ ಆವ್ರಿ, ಕಂಪ್ಲೀಟ್ ನೇಮ್ ಏನಿದೆ ಇವ್ರದ್ದು, ಆಸ್ವಾಲ್ಡ್ ಆವ್ರಿ ಅಂಡ್ ಕಾಲಿನ್ ಮ್ಯಾಕ್ಲಿಯಾರ್ಡ್ ಅಂಡ್ ಮ್ಯಾಕ್ಲಿನ್ ಮೆಕ್ಯಾಟಿ. ಸೊ ಈ 3 ಜನ ಏನ್ ಮಾಡಿದ್ರು ಇಲ್ಲಿ, ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಬಯೋಕೆಮಿಕಲ್ ನೇಚರ್ ಅನ್ನ ಏನ್ ಮಾಡಿದ್ರು ಇಲ್ಲಿ ನಮ್ಗೆ ಹೇಳ್ಕೊಟ್ರು. ಸೊ ಏನನ್ನ ಮಾಡಿದ್ರು, ಸೊ ಇಲ್ಲಿ ಏನ್ ಮಾಡಿದ್ರು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ, ಫಸ್ಟ್ ಇವ್ರು ಏನ್ ತಗೊಳ್ತಾರೆ ಇಲ್ಲಿ, ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಅನ್ನ ತಗೊಳ್ತಾರೆ. ಪ್ಲೀಸ್ ಕೇರ್ಫುಲ್ ಆಗಿ ನೋಟಿಸ್ ಮಾಡಿ ಏನನ್ನ ಮಾಡ್ತಾರೆ ಇಲ್ಲಿ, ದೇ ಟುಕ್ ಹೀಟ್ ಕಿಲ್ಡ್, HK ಅಂದ್ರೆ ಏನು, ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಅನ್ನ ತಗೊಂಡ್ರು. ಓಕೆ, ಅಂಡ್ ಫಸ್ಟ್ ಆಫ್ ಆಲ್ ಬಿಫೋರ್ ದಟ್ ಇದನ್ನ ತಿಳ್ಕೊಳ್ಳೋಕಿನ ಮುಂಚೆ ನೋಡೋಣ ಇವಾಗ ಈ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಬಯೋಕೆಮಿಕಲ್ ನೇಚರ್ ಅಂದ್ರೆ ಅದು ಡಿಎನ್ಎ ಇದೆಯಾ, ಆರ್ಎನ್ಎ ಇದೆಯಾ, ಪ್ರೋಟೀನ್ ಇದೆಯಾ, ಇದು 3ರಲ್ಲಿ ಏನಿತ್ತು ಇವ್ರಿಗೆ ಎಲ್ರಿಗೂ ಕಾಂಪಿಟೇಷನ್ ಇತ್ತು. ಯಾವ್ದಿರ್ಬೋದು ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಇಲ್ಲಿ, ಐದರ್ ಪ್ರೋಟೀನ್ ಆದ್ರೂ ಇರ್ಬೋದು, ಓಕೆ, ಪ್ರೋಟೀನ್ ಆದ್ರೂ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಇರ್ಬೋದು, ಅಥವಾ ಆರ್ಎನ್ಎ ಇರ್ಬೋದು, ಅಥವಾ ಡಿಎನ್ಎ ಅಲ್ಲಿ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಇರ್ಬೋದು. ಅಂದ್ರೆ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅಂದ್ರೆ ಏನು, ಯಾವುದೋ ಒಂದು ಮಾಲಿಕ್ಯೂಲ್ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಇಂದ ಆರ್ ಸ್ಟ್ರೈನ್ ಗೆ ಹೋಗಿ ಆ ಆರ್ ಸ್ಟ್ರೈನ್ ಅನ್ನ ಎಸ್ ಸ್ಟ್ರೈನ್ ಆಗಿ ಕನ್ವರ್ಟ್ ಮಾಡಿರೋ ಕಾರಣಕ್ಕೆ ಮೈಸ್ಗೆ ಏನಾಯ್ತು ಇಲ್ಲಿ, ಡಿಸೀಸ್ ಕಾಸ್ ಆಗಿ ಸತ್ತೋಯ್ತು, ರೈಟ್. ಸೊ ಹಾಗಾದ್ರೆ ಆ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಯಾವ್ದಿರ್ಬೋದು ಇಲ್ಲಿ, ಇಟ್ ಮೇ ಬಿ ಪ್ರೋಟೀನ್ ಆದ್ರೂ ಇರ್ಬೋದು, ಆರ್ಎನ್ಎ ಆದ್ರೂ ಇರ್ಬೋದು, ಡಿಎನ್ಎ ಆದ್ರೂ ಇರ್ಬೋದು ಅಂತ ಹೇಳಿ ಇವ್ರು ಏನ್ ಮಾಡ್ತಾರೆ ಇಲ್ಲಿ ತಮ್ಮ ಎಕ್ಸ್ಪೆರಿಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲಿ ಪ್ರೋಟೀನ್ ಏನಾದ್ರೂ ಆಗಿದ್ರೆ, ಸೊ ಇಲ್ಲಿ ಏನನ್ನ ಯೂಸ್ ಮಾಡ್ತಾರೆ, ಕೆಲವೊಂದು ಡೈಜೆಸ್ಟಿಂಗ್ ಎನ್ಸೈಮ್ಸ್ ಗಳನ್ನ. ಏನನ್ನ ಡೈಜೆಸ್ಟಿಂಗ್ ಎನ್ಸೈಮ್ಸ್, ಇವಾಗ ಪ್ರೋಟೀನ್ ಅನ್ನ ಡೈಜೆಸ್ಟ್ ಮಾಡೋ ಎನ್ಸೈಮ್ ಯಾವುದು, ದಟ್ ಈಸ್ ಪ್ರೋಟೀಸ್. ಪ್ರೋಟೀನ್ ಅನ್ನ ಡೈಜೆಸ್ಟ್ ಮಾಡೋ ಎನ್ಸೈಮ್ ಯಾವ್ದನ್ನ ಯೂಸ್ ಮಾಡ್ತಾರೆ ಇಲ್ಲಿ, ಪ್ರೋಟಿಯೇಸ್ ಅನ್ನ ಯೂಸ್ ಮಾಡ್ತಾರೆ. ಯಾವ ಎನ್ಸೈಮ್, ಪ್ರೋಟಿಯೇಸ್. ಇನ್ ದ ಸೇಮ್ ವೇ ಆರ್ಎನ್ಎ ನ ಡೈಜೆಸ್ಟ್, ಡಿಗ್ರೇಡ್, ಬ್ರೇಕ್ ಮಾಡುವಂತ ಎನ್ಸೈಮ್, ಸ್ಟಾಪ್ ಮಾಡುವಂತ ಎನ್ಸೈಮ್ ಯಾವುದು, ದಟ್ ಈಸ್ ಆರ್ಎನ್ಎಸ್. ಇನ್ ದ ಸೇಮ್ ವೇ ಡಿಎನ್ಎ ನ ಸ್ಟಾಪ್ ಮಾಡೋದು, ಡೈಜೆಸ್ಟ್ ಮಾಡೋ ಎಂಜೈಮ್ ಅಂದ್ರೆ ಡಿಎನ್ಎ ತನ್ನ ಫಂಕ್ಷನ್ ಅನ್ನ ಮಾಡದೇ ಇರೋ ರೀತಿ ಸ್ಟಾಪ್ ಮಾಡೋ ಎಂಜೈಮ್ ಯಾವುದು, ದಟ್ ಈಸ್ ಡಿಎನ್ಎಸ್. ಓಕೆ, ಇದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ, ಡೈಜೆಸ್ಟಿವ್ ಎನ್ಸೈಮ್ಸ್ ಅಂತ ಹೇಳಿ ಕರಿತೀವಿ. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡ್ತಾರೆ ಇಲ್ಲಿ, ಫಾರ್ ದ ಫಸ್ಟ್ ಟೈಮ್ ಇಫ್ ಪ್ರೋಟೀನ್ ಇದೆ, ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಏನು, ಪ್ರೋಟೀನ್ ಇತ್ತು ಅಂತ ಇಟ್ಕೊಳ್ಳಿ. ಸೊ ಇಫ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಪ್ರೋಟೀನ್ ಆಗಿದ್ರೆ ಅದಕ್ಕೆ ನಾನೇನಾದ್ರೂ ಪ್ರೋಟೀಸ್ ಎನ್ಸೈಮ್ ಅನ್ನ ಹಾಕ್ಬಿಟ್ರೆ, ಈ ಪ್ರೋಟೀಸ್ ಎನ್ಸೈಮ್ ಏನ್ ಮಾಡುತ್ತೆ ಇಲ್ಲಿ, ಪ್ರೋಟೀನ್ ಅನ್ನ ಅದ್ರ ಫಂಕ್ಷನ್ ಮಾಡದೇ ಇರೋ ತರ ಏನ್ ಮಾಡುತ್ತೆ ಇಲ್ಲಿ, ಸ್ಟಾಪ್ ಮಾಡ್ಬಿಡುತ್ತೆ. ಸೊ ಇಲ್ಲಿ ಪ್ರೋಟೀನ್ ಫಂಕ್ಷನ್ ಸ್ಟಾಪ್ ಆದ್ರೆ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಆಗುತ್ತಾ, ನೋ. ಬಿಕಾಸ್ ಇವಾಗ ನಾನೇನಂತ ಹೇಳಿದೆ ಇಲ್ಲಿ ಕಂಡೀಷನ್, ಏನಾದ್ರೂ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಪ್ರೋಟೀನ್ ಇತ್ತು ಅಂದ್ರೆ, ಯಾವ ಮಾಲಿಕ್ಯೂಲ್ ಟ್ರಾನ್ಸ್ಫರ್ ಆಗ್ತಾ ಇತ್ತಲ್ಲ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್, ಅದೇನಾದ್ರೂ ಪ್ರೋಟೀನ್ ಆಗಿತ್ತು ಅಂದ್ರೆ ಅದನ್ನ ನಾವೇನ್ ಮಾಡಿದೀವಿ ಇಲ್ಲಿ, ಸ್ಟಾಪ್ ಮಾಡಿದೀವಿ. ಏನಕ್ಕೆ, ಯಾವ ಎನ್ಸೈಮ್ ಅನ್ನ ಹಾಕಿದ್ವಿ, ಪ್ರೋಟಿಯೇಸ್ ಎನ್ಸೈಮ್. ಸೊ ಆ ಎನ್ಸೈಮ್ ಏನ್ ಮಾಡುತ್ತೆ ಇಲ್ಲಿ, ಪ್ರೋಟೀನ್ ಅನ್ನ ಏನ್ ಮಾಡುತ್ತೆ, ಡಿಗ್ರೇಡ್ ಮಾಡುತ್ತೆ, ಡೈಜೆಸ್ಟ್ ಮಾಡುತ್ತೆ, ಸ್ಟಾಪ್ ಮಾಡುತ್ತೆ ಕೆಲಸ ಮಾಡೋದ್ರಿಂದ. ಸೊ ಸ್ಟಾಪ್ ಆದ್ರೆ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಆಗುತ್ತಾ ಅಂದ್ರೆ ಇಲ್ಲಿ ಎಸ್ ಸ್ಟ್ರೈನ್ ಆರ್ ಸ್ಟ್ರೈನ್ ಅನ್ನ ಏನ್ ಇಲ್ಲಿ ಕನ್ವರ್ಟ್ ಮಾಡ್ಲಿಕ್ಕೆ ಆಗುತ್ತಾ ಲೈವ್ ಎಸ್ ಸ್ಟ್ರೈನ್ ಆಗಿ, ನೋ, ರೈಟ್. ಸೊ ಇವಾಗ ಏನ್ ಮಾಡ್ತಾರೆ ಕೇಳಿಸ್ಕೊಳ್ಳಿ, ಮೊದ್ಲು ಕೇಳಿಸ್ಕೊಳ್ಳಿ.
ಸೊ ಏನ್ ಮಾಡ್ತಾರೆ ಇಲ್ಲಿ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಅನ್ನ ತಗೊಂಡ್ರು. ಏನ್ ಮಾಡಿದ್ರು ದ ಟುಕ್ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಅನ್ನ ತಗೊಂಡ್ರು. ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಒಳಗೆ ನೆಕ್ಸ್ಟ್ ಏನನ್ನ ಹಾಕಿದ್ರು ಇಲ್ಲಿ ಲೈವ್ ಆರ್ ಸ್ಟ್ರೈನ್. ಏನನ್ನ ಹಾಕಿದ್ರು ಲೈವ್ ಆರ್ ಸ್ಟ್ರೈನ್ ಅನ್ನ ಹಾಕಿದ್ರು. ಓಕೆ, ಸೊ ಇದು ನಮಗೆ ಗೊತ್ತಿದೆ. ಇಫ್ ಎಟ್ ಆಲ್ ಈ ಕಾಂಬಿನೇಷನ್ ಅನ್ನ ಹಾಕ್ಬಿಟ್ಟು ನಾವು ಮೈಸಿಗೆ ಇಂಜೆಕ್ಟ್ ಮಾಡಿದ್ರೆ ಏನಾಗಿತ್ತು, ಇಲ್ಲಿ ಮೈಸ್ ಸತ್ತೋಗಿತ್ತು. ಸೊ ಇಲ್ಲಿ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಏನು, ಇಲ್ಲಿಂದ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಇಂದ ಎಲ್ಲಿಗೆ ಹೋಗ್ತಾ ಇತ್ತು, ಟ್ರಾನ್ಸ್ಫರ್ ಆಗ್ತಿತ್ತು ಲೈವ್ ಆರ್ ಸ್ಟ್ರೈನ್ ಗೆ. ಆವಾಗ ಲೈವ್ ಆರ್ ಸ್ಟ್ರೈನ್ ಏನಾಗಿ ಕನ್ವರ್ಟ್ ಆಗ್ತಿತ್ತು, ಲೈವ್ ಎಸ್ ಸ್ಟ್ರೈನ್ ಆಗಿ ಕನ್ವರ್ಟ್ ಆಗಿ ಏನನ್ನ ಡಿಸೀಸ್ ಅನ್ನ ಯಾರಿಗೆ ಕಾಸ್ ಮಾಡ್ತಾ ಇತ್ತು, ಮೈಸ್ಗೆ. ಬಟ್ ಇವಾಗ ಈ ಕಂಡೀಷನ್ ಅಲ್ಲಿ ಏನ್ ಹೇಳಿದೆ ನಾನು, ಇಲ್ಲಿ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಅನ್ನ ತಗೊಂಡ್ರು. ಓಕೆ, ಅದಕ್ಕೆ ಏನನ್ನ ಹಾಕಿದ್ರು, ಇಲ್ಲಿ ಆಡ್ ಮಾಡಿದ್ರು ಲೈವ್ ಆರ್ ಸ್ಟ್ರೈನ್ ಅನ್ನ. ಸೊ ಇವಾಗ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಪ್ರೋಟೀನ್ ಇತ್ತು ಅಂತ ಇಟ್ಕೊಳ್ಳಿ. ಓಕೆ, ಪ್ರೋಟೀನ್ ಇತ್ತು ಅಂತ ಇಟ್ಕೊಂಡು ಏನ್ ಮಾಡ್ತಾರೆ ಇಲ್ಲಿ, ಯಾವ ಎಂಜೈಮ್ ಅನ್ನ ಹಾಕ್ತಾರೆ ಇಲ್ಲಿ, ಪ್ರೋಟಿಯೇಸ್. ಯಾವ ಎಂಜೈಮ್ ಅನ್ನ ಹಾಕ್ತಾರೆ ಇಲ್ಲಿ, ಪ್ರೋಟಿಯೇಸ್ ಎಂಜೈಮ್ ಅನ್ನ ಹಾಕ್ತಾರೆ. ಸೊ ಪ್ರೋಟಿಯೇಸ್ ಎಂಜೈಮ್ ಅನ್ನ ಹಾಕಿದ್ಮೇಲೆ ಈ ಕಾಂಬಿನೇಷನ್ ಇರೋದನ್ನ ತಗೊಂಡು ಏನ್ ಮಾಡ್ತಾರೆ ಇಲ್ಲಿ ಮೈಸ್ಗೆ ಇಂಜೆಕ್ಟ್ ಮಾಡ್ತಾರೆ. ಸೊ ಇಂಜೆಕ್ಟ್ ಮಾಡಿದವಾಗ ಮೈಸ್ಗೆ ಏನಾಗಲ್ಲ, ಇಲ್ಲಿ ಡಿಸೀಸ್ ಏನಾಗುತ್ತೆ, ಇಲ್ಲಿ ಕಾಸ್ ಆಗುತ್ತೆ. ಅಂದ್ರೆ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ನಿಮೋನಿಯಾ ಕಾಸ್ ಆಯ್ತು. ನಿಮೋನಿಯಾ ಕಾಸ್ ಆಗಿ ಮೈಸ್ ಏನಾಗುತ್ತೆ, ಇಲ್ಲಿ ಸತ್ತೋಗುತ್ತೆ. ಸೊ ಅದ್ರಿಂದ ನಾವಿಲ್ಲಿ ಏನಂತ ಹೇಳ್ತೀವಿ, ಪ್ರೋಟಿಯೇಸ್ ಇರೋದ್ರಿಂದ ಇಲ್ಲಿ ಏನಾಯ್ತು ಅಂತ ಹೇಳಿದ್ವಿ, ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಆಯ್ತು. ಅಂದ್ರೆ ಏನಂತ ಹೇಳಿದೆ, ಮೈಸ್ ಸತ್ತೋಯ್ತು. ಬಿಕಾಸ್ ಪ್ರೋಟಿಯೇಸ್ ಹಾಕಿದ್ಮೇಲೂ ಕೂಡ ಈ ಹೀಟ್ ಕಿಲ್ ಎಸ್ ಸ್ಟ್ರೈನ್ ಏನಾಗಿ ಕನ್ವರ್ಟ್ ಮಾಡ್ತು, ಆರ್ ಸ್ಟ್ರೈನ್ ಅನ್ನ ಲೈವ್ ಸ್ಟ್ರೈನ್ ಅನ್ನ ಲೈವ್ ಎಸ್ ಸ್ಟ್ರೈನ್ ಆಗಿ ಕನ್ವರ್ಟ್ ಮಾಡಿ ಮೈಸ್ ಅನ್ನ ಸಾಯಿಸ್ತು. ಸೊ ಇಲ್ಲಿ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಆಗಿದೆ ಅಂತ ಹೇಳಿ ಗೊತ್ತಾಯ್ತು. ಇದರಿಂದ ಪ್ರೋಟೀನ್ ಏನಲ್ಲ, ಇಲ್ಲಿ ಟ್ರಾನ್ಸ್ಫರ್ ಆಗಿರೋಂತ ಮೆಟೀರಿಯಲ್ ಅಥವಾ ಟ್ರಾನ್ಸ್ಫರ್ ಆಗಿರೋಂತ ಮಾಲಿಕ್ಯೂಲ್ ಅಲ್ಲ ಅಂತ ಹೇಳಿ ಗೊತ್ತಾಯ್ತು. ಓಕೆನಾ. ಫಾರ್ ಎಕ್ಸಾಂಪಲ್ ಇವಾಗ ನೀವು ನೋಡಿ, ನಿಮ್ ಮನೇಲೆಲ್ಲ ಸಾಕೆಟ್ಗೆ ಏನ್ ಮಾಡ್ತೀರಾ, ಚಾರ್ಜ್ ಹಾಕ್ಬೇಕಾದ್ರೆ ನೀವೇನ್ ಮಾಡ್ತೀರಾ, ಇಲ್ಲಿ ನಿಮ್ಮ ಚಾರ್ಜರ್ ಅನ್ನ ಹಾಕಿರ್ತೀರಾ. ಹಾಕಿ ಅದಾದ್ಮೇಲೆ ಏನ್ ಮಾಡ್ತೀರಾ, ನೀವು ಪಿನ್ ಅನ್ನ ನಿಮ್ ಮೊಬೈಲ್ ಫೋನ್ಗೆ ಹಾಕ್ತೀರಾ. ಹಂಗೆ ಬಿಟ್ಬಿಡ್ತೀರಾ, ಏನ್ ಮಾಡ್ತೀರಾ, ನೀವಲ್ಲಿ ಬಟನ್ ಅನ್ನ ಆನ್ ಮಾಡ್ತೀರಾ. ಬಟನ್ ಅನ್ನ ಆನ್ ಮಾಡಿದ್ರೆ ಮಾತ್ರ ಎಲೆಕ್ಟ್ರಿಸಿಟಿ ಏನಾಗುತ್ತೆ, ಇಲ್ಲಿ ನಿಮ್ ಮೊಬೈಲ್ಗೆ ಕರೆಂಟ್ ಫ್ಲೋ ಅಲ್ಲಿ ರೀಚ್ ಆಗುತ್ತೆ, ರೈಟ್. ಸೊ ಇಲ್ಲೂ ಕೂಡ ಅಷ್ಟೇ, ಆ ಬಟನ್ ಅನ್ನೇ ಆಫ್ ಮಾಡಿದ್ರೆ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಏನಾಗುತ್ತೆ, ಇಲ್ಲಿ ಸ್ಟಾಪ್ ಆಗುತ್ತೆ. ಅದೇ ಪ್ರಿನ್ಸಿಪಲ್ ಅನ್ನ ಏನ್ ಮಾಡ್ತಾರೆ ಅವ್ರು ಇಲ್ಲಿ ಬಯೋಕೆಮಿಕಲ್ ನೇಚರ್ ಮಾಡುವಾಗ ಯೂಸ್ ಮಾಡ್ಕೊಳ್ತಾರೆ. ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ ನೋಡ್ರಿ, ನೆಕ್ಸ್ಟ್ ಸೇಮ್ ಏನ್ ಮಾಡ್ತಾರೆ, ಇಲ್ಲಿ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಅನ್ನ ತಗೊಳ್ತಾರೆ. ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಜೊತೆಗೆ ಏನ್ ಮಾಡ್ತಾರೆ, ಇಲ್ಲಿ ಲೈವ್ ಆರ್ ಸ್ಟ್ರೈನ್ ಅನ್ನ ತಗೊಳ್ತಾರೆ. ಲೈವ್ ಆರ್ ಸ್ಟ್ರೈನ್ ಅಂಡ್ ಈ ಸಾರಿ, ಸೊ ಇಲ್ಲಿ ಗೊತ್ತಾಯ್ತು ನಮ್ಗೆ ಪ್ರೋಟೀನ್ ಏನಲ್ಲ, ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅಲ್ಲ. ಬಿಕಾಸ್ ಏನಾಯ್ತು, ಅದೇ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಆಗ್ಬಿಟ್ಟಿದ್ರೆ ಇಲ್ಲಿ ಏನಾಗ್ತಿರ್ಲಿಲ್ಲ, ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಕ್ಯಾನ್ಸಲ್ ಆಗ್ತಿತ್ತು. ಅಂದ್ರೆ ಮೈಸ್ ಏನಾಗ್ತಿರ್ಲಿಲ್ಲ, ಇಲ್ಲಿ ನಿಮೋನಿಯಾ ಬಂದ್ಬಿಟ್ಟು ಸಾಯ್ತಾ ಇರ್ಲಿಲ್ಲ. ಸೊ ಇವಾಗ ನೆಕ್ಸ್ಟ್ ಏನು, ಇವಾಗ ಆರ್ ಎನ್ ಎ ಇರ್ಬೋದಲ್ಲ ಅಂತ ಹೇಳಿ ಆರ್ ಎನ್ ಎಸ್ ನೆಕ್ಸ್ಟ್ ಯಾವ ಎಂಜೈಮ್ ಅನ್ನ ಹಾಕ್ತಾರೆ, ಇಲ್ಲಿ ಆರ್ ಎನ್ ಎಸ್ ಎಂಜೈಮ್ ಅನ್ನ ಹಾಕ್ತಾರೆ. ಯಾವ ಎಂಜೈಮ್, ಆರ್ ಎನ್ ಎಸ್. ಸೊ ಆರ್ ಎನ್ ಎಸ್ ಎಂಜೈಮ್ ಹಾಕ್ದವಾಗ್ಲೂ ಕೂಡ ಈ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಏನ್ ಮಾಡುತ್ತೆ, ತನ್ನ ಹತ್ರ ಇರೋ ಒಂದು ಮೆಟೀರಿಯಲ್ ನ ತಿರ್ಗಾ ಲೈವ್ ಆರ್ ಸ್ಟ್ರೈನ್ ಗೆ ಕಳಿಸ್ಬಿಟ್ಟು ಲೈವ್ ಆರ್ ಸ್ಟ್ರೈನ್ ಏನಾಗುತ್ತೆ, ಇಲ್ಲಿ ಎಸ್ ಸ್ಟ್ರೈನ್ ಆಗಿ ಕನ್ವರ್ಟ್ ಆಗಿ ಮೈಸನ್ನ ಸಾಯಿಸುತ್ತೆ. ಅದರ ಅರ್ಥ ಇಲ್ಲೂ ಕೂಡ ಏನಾಯ್ತು, ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಆಯ್ತು. ಸೊ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಆಯ್ತು ಆರ್ ಎನ್ ಎಸ್ ಹಾಕದ್ಮೇಲೂ ಕೂಡ. ಸೊ ಇದರಿಂದ ಏನು ಗೊತ್ತಾಗುತ್ತೆ ನಮಗೆ, ಆರ್ ಎನ್ ಎ ಕೂಡ ಏನಲ್ಲ, ಇಲ್ಲಿ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅಲ್ಲ ಅಂತ ಹೇಳಿ ಗೊತ್ತಾಯ್ತು. ಹಾಗಾದ್ರೆ ಅಲ್ಟಿಮೇಟ್ಲಿ ಇಲ್ಲಿ ಯಾರು ಉಳಿತಿದ್ದಾರೆ, ಲಾಸ್ಟ್ ದಟ್ ಈಸ್ ಡಿ ಎನ್ ಎಸ್. ಸೊ ತಿರ್ಗಾ ಏನ್ ಮಾಡ್ತಾರೆ, ಇಲ್ಲಿ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಅನ್ನ ತಗೊಳ್ತಾರೆ. ಏನನ್ನ ತಗೊಳ್ತಾರೆ, ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್. ಅದಕ್ಕೆ ಇಲ್ಲಿ ಏನನ್ನ ಆಡ್ ಮಾಡ್ತಾರೆ, ಲೈವ್ ಆರ್ ಸ್ಟ್ರೈನ್. ಸೊ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅನ್ನ ನಿಲ್ಸುತ್ತಾ ಇವಾಗ ಅಟ್ಲೀಸ್ಟ್ ಡಿ ಎನ್ ಎಸ್ ಹಾಕಿದ್ಮೇಲೆ. ಸೊ ನೆಕ್ಸ್ಟ್ ಯಾವ ಎಂಜೈಮ್ ಅನ್ನ ಆಡ್ ಮಾಡ್ತಾರೆ, ಇಲ್ಲಿ ಡಿ ಎನ್ ಎಸ್. ಸೊ ಡಿ ಎನ್ ಎಸ್ ಹಾಕ್ದವಾಗ ಯಾವಾಗ ಡಿ ಎನ್ ಎಸ್ ಅನ್ನ ಹಾಕ್ತಾರೋ ಆವಾಗ ಈ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಏನ್ ಮಾಡಲ್ಲ, ಆರ್ ಸ್ಟ್ರೈನ್ ಆಗಿ ಆರ್ ಸ್ಟ್ರೈನ್ ಗೆ ಟ್ರಾನ್ಸ್ಫಾರ್ಮ್ ಆಗಲ್ಲ. ಅಂದ್ರೆ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಅಲ್ಲಿ ಇರೋಂತ ಯಾವ್ದೋ ಒಂದು ಮಾಲಿಕ್ಯೂಲ್, ಅಂದ್ರೆ ಯಾವ್ದೋ ಒಂದು ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಏನಾಗಲ್ಲ, ಇಲ್ಲಿ ಲೈವ್ ಆರ್ ಸ್ಟ್ರೈನ್ ಗೆ ಹೋಗ್ಬಿಟ್ಟು ಅದನ್ನ ಎಸ್ ಸ್ಟ್ರೈನ್ ಆಗಿ ಕನ್ವರ್ಟ್ ಮಾಡಲ್ಲ. ಅಂದ್ರೆ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಏನಾಗಲ್ಲ, ಇಲ್ಲಿ ಆಗಲ್ಲ. ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಆಗಿದ್ರೆ ಮೈಸ್ ಸತ್ತೋಗ್ಬೇಕಿತ್ತು. ಬಟ್ ಇಲ್ಲಿ ಏನಾಗ್ಲಿಲ್ಲ, ಯಾವಾಗ ಡಿ ಎನ್ ಎಸ್ ಹಾಕ್ಬಿಟ್ಟು ಇದನ್ನ ನಾವು ಇಂಜೆಕ್ಟ್ ಮಾಡ್ತೀವೋ ಮೈಸ್ಗೆ, ಅವಾಗ ಮೈಸ್ ಏನಿತ್ತು, ಲೈವ್ ಇತ್ತು. ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಆಗಿಲ್ಲ. ಸೊ ಹಾಗಾದ್ರೆ ಇಲ್ಲಿ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅನ್ನ ಯಾರು ಕಾಸ್ ಮಾಡ್ತಾ ಇದ್ರು, ದಟ್ ಈಸ್ ಯಾವಾಗ ದಟ್ ಈಸ್ ಡಿ ಎನ್ ಎಸ್ ಹಾಕ್ದವಾಗ ಸ್ಟಾಪ್ ಆಗಿದೆ ಅಂದ್ರೆ ಆಬ್ವಿಯಸ್ಲಿ ಯಾವ್ದು ಇರುತ್ತೆ, ಇಲ್ಲಿ ಡಿ ಎನ್ ಎನೇ ಏನು, ಇಲ್ಲಿ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್. ಹಂಗಂದ್ರೆ ಯಾವ ಮಾಲಿಕ್ಯೂಲ್ ಇಲ್ಲಿ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಇಂದ ಲೈವ್ ಆರ್ ಸ್ಟ್ರೈನ್ ಗೆ ಟ್ರಾನ್ಸ್ಫರ್ ಆಗ್ತಿತ್ತು ಅಂತ ಕೇಳಿದ್ರೆ ದಟ್ ಈಸ್ ಡಿ ಎನ್ ಎ ಅಂತ ಹೇಳಿ ಈ ಎಕ್ಸ್ಪೆರಿಮೆಂಟ್ ಮುಖಾಂತರ ಏನ್ ಮಾಡಿದ್ರು, ಇಲ್ಲಿ ಆವ್ರಿ, ಮ್ಯಾಕ್ಲಿಯಾರ್ಡ್ ಅಂಡ್ ಮ್ಯಾಕ್ಲಿನ್ ಏನ್ ಮಾಡಿದ್ರು ನಮ್ಗೆ ಹೇಳ್ಕೊಟ್ರು.
ಓಕೆ, ಹಾಗಾದ್ರೆ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಯಾವುದು ಇಲ್ಲಿ? ದಟ್ ಈಸ್ DNA. ಓಕೆನಾ? ಸೊ ಇವರು ಇಷ್ಟು ಹೇಳಿದ್ಮೇಲೆ ಕೂಡ ಮೋಸ್ಟ್ ಆಫ್ ದ ಸೈಂಟಿಸ್ಟ್ ಏನ್ ಮಾಡಲ್ಲ, ಇಲ್ಲಿ ಒಪ್ಕೊಳ್ಳೋದಿಲ್ಲ. ಅದ್ ಹೆಂಗೆ? ಪ್ರೋಟೀನೇ ಇರ್ಬೋದು, ಬಿಕಾಸ್ ಪ್ರೋಟೀನ್ ನಿಮ್ಗೆ ಗೊತ್ತಿದೆ, ಇವನ್ ನಮ್ಮ ಮೆಟಬಾಲಿಕ್ ಆಕ್ಟಿವಿಟೀಸ್ ಅಲ್ಲಿ ಎಲ್ಲ ಪರ್ಫಾರ್ಮ್ ಮಾಡುವಂತ ಮಾಲಿಕ್ಯೂಲೇ ಯಾವುದು? ದಟ್ ಈಸ್ ಪ್ರೋಟೀನ್. ಸೊ ನೀವು ಇವನ್ ಡಯಟ್ ಅಲ್ಲೂ ಕೇಳ್ತಾ ಇರ್ತೀರಾ, ಪ್ರೋಟೀನ್ ರಿಚ್ ಸೋರ್ಸಸ್ ಗಳನ್ನ, ಪ್ರೋಟೀನ್ ರಿಚ್ ಫುಡ್ ಗಳನ್ನ ಏನ್ ಮಾಡ್ಬೇಕು, ನಾವಿಲ್ಲಿ ಕನ್ಸ್ಯೂಮ್ ಮಾಡ್ಕೋಬೇಕು, ಬಿಕಾಸ್ ಇಟ್ ಇಸ್ ಗುಡ್ ಫಾರ್ ಹೆಲ್ತ್ ಅಂತ ಎಲ್ಲ ಹೇಳ್ತಿರ್ತೀವಿ. ಸೊ ಆವಾಗ್ಲೂ ಅಷ್ಟೇ, ಇವನ್ ನಿಮ್ಗೆ ಗೊತ್ತಿರ್ಬೋದು, ನಮ್ ಬಾಡಿಲಿ ಓಕೆ ಅಪಾರ್ಟ್ ಫ್ರಮ್ ದ ವಾಟರ್ ಮೋಸ್ಟ್ ಆಫ್ ದ ಮೆಟಬಾಲಿಕ್ ಫಂಕ್ಷನ್ಸ್ ಗಳನ್ನ ಪರ್ಫಾರ್ಮ್ ಮಾಡ್ಲಿಕ್ಕೆ ಹೂ ವಿಲ್ ಬಿ ಹೆಲ್ಪಿಂಗ್ ಮೇಜರ್ ರೀಸನ್ ಯಾರು ಇರ್ತಾರೆ? ದಟ್ ಈಸ್ ಪ್ರೋಟೀನ್. ಸೊ ಇದಿಷ್ಟು ಆದ್ಮೇಲೂ ಬಯೋಕೆಮಿಕಲ್ ನೇಚರ್, ದಟ್ ಈಸ್ ಯಾವುದು ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಬಯೋಕೆಮಿಕಲ್ ನೇಚರ್ ಯಾವುದು? ಇಲ್ಲಿ DNA ಅಂತ ಗೊತ್ತಾಯ್ತು. ಸೊ ಇಷ್ಟು ಹೇಳಿದ್ಮೇಲೂ ಏನ್ ಮಾಡ್ತಾರೆ ಇಲ್ಲಿ ಕೆಲವೊಬ್ರು ಒಪ್ಕೊಳ್ಳಲ್ಲ. ಸೊ ಒಪ್ಕೊಳ್ದೆ ಇರೋ ಕಾರಣಕ್ಕೆ ತಿರ್ಗಾ ಏನ್ ಮಾಡ್ತಿರ್ತಾರೆ ಇಲ್ಲಿ ಎಕ್ಸ್ಪೆರಿಮೆಂಟ್ಸ್ ಗಳು, ಥಿಯರಿ, ಸ್ಟಡೀಸ್ ಇದ್ರ ಮೇಲೆ ರನ್ ಆಗ್ತಾನೆ ಇರುತ್ತೆ ಈ ಟಾಪಿಕ್ ಮೇಲೆ. ಸೊ ಇನ್ ದ ಸೇಮ್ ವೇ ಇನ್ ದ ಇಯರ್ 1952 ಒಳಗಡೆ ಏನ್ ಮಾಡ್ತಾರೆ ಇಲ್ಲಿ ತಿರ್ಗಾ ಇನ್ನ ಇಬ್ರು ಸೈಂಟಿಸ್ಟ್ ಬಂದು ಏನ್ ಮಾಡ್ತಾರೆ ಇಲ್ಲಿ ಜೆನೆಟಿಕ್ ಮೆಟೀರಿಯಲ್ ಯಾವುದು ಅಂತ ಹೇಳಿ ಕಂಡು ಹಿಡಿಲಿಕ್ಕೆ ಅವರು ಕೂಡ ಏನ್ ಮಾಡ್ತಾರೆ ಇಲ್ಲಿ ಅವ್ರದೇ ಆಗಿರುವಂತ ಒಂದು ಎಕ್ಸ್ಪೆರಿಮೆಂಟ್ ಅನ್ನು ಕೂಡ ಏನ್ ಮಾಡ್ತಾರೆ ಇಲ್ಲಿ ಪರ್ಫಾರ್ಮ್ ಮಾಡ್ಬಿಟ್ಟು ಹೇಳ್ತಾರೆ. ಸೊ ಆ ಎಕ್ಸ್ಪೆರಿಮೆಂಟ್ ಯಾವುದು ಇಲ್ಲಿ? ದಟ್ ಈಸ್ which is given by Alfred Hershey and Martha Chase. ಯಾವ ಇಯರ್ ಅಲ್ಲಿ? ಇನ್ ದ ಇಯರ್ 1952. ಯಾರು ಕೊಟ್ಟಿದ್ರು? ಸೊ ಇದಕ್ಕೆ ಸಿಂಪಲ್ ಆಗಿ ನಾವೇನಂತ ಕರಿತೀವಿ? ಹರ್ಷಿ ಅಂಡ್ ಚೇಸ್, ಹರ್ಷಿ ಅಂಡ್ ಚೇಸ್ ಎಕ್ಸ್ಪೆರಿಮೆಂಟ್ ಅಂತಾನು ಕರಿತೀವಿ. ದಟ್ ಈಸ್ ಕಂಪ್ಲೀಟ್ ನೇಮ್ ಏನಿದೆ ಇಲ್ಲಿ? ಅಲ್ಫರ್ಡ್ ಹರ್ಷಿ ಓಕೆ ಅಂಡ್ ಮಾತಾ ಚೇಸ್. ಯಾವ ಇಯರ್ ಅಲ್ಲಿ? ಇನ್ ದ ಇಯರ್ 1952. ಸೊ ಇವ್ರು ಏನ್ ಮಾಡ್ತಾರೆ? ದೇ ಟ್ರೈ DNA ಅಥವಾ ಪ್ರೋಟೀನಾ, DNA ಆರ್ ಪ್ರೋಟೀನ್ ಇವೆರಡರಲ್ಲಿ ಯಾವ್ದಿರ್ಬೋದು ಜೆನೆಟಿಕ್ ಮೆಟೀರಿಯಲ್ ಅಂತ ಹೇಳಿ. ಸೊ ಇವ್ರು ಏನ್ ಮಾಡ್ತಾರೆ ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ಇವ್ರು ಏನನ್ನ ತಗೊಳ್ತಾರೆ ಇಲ್ಲಿ? ಫಾರ್ ದ ಫಸ್ಟ್ ಟೈಮ್ ದೇ ಯೂಸ್ ಬ್ಯಾಕ್ಟೀರಿಯೋಫೇಜ್. ಏನನ್ನ ಯೂಸ್ ಮಾಡ್ತಾರೆ ಇಲ್ಲಿ ತಮ್ಮ ಎಕ್ಸ್ಪೆರಿಮೆಂಟ್ಗೋಸ್ಕರ? ಬ್ಯಾಕ್ಟೀರಿಯೋಫೇಜ್ ನ ಯೂಸ್ ಮಾಡ್ತಾರೆ ಅಂಡ್ ಆಸ್ ವೆಲ್ ಆಸ್ ಬ್ಯಾಕ್ಟೀರಿಯಾ ಕೂಡ ಯೂಸ್ ಮಾಡ್ತಾರೆ. ಸೊ ಬ್ಯಾಕ್ಟೀರಿಯೋಫೇಜ್ ಅಂದ್ರೆ ಏನು ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಫೇಜ್ ಅಂದ್ರೆ ಏನು? ಇಲ್ಲಿ ವೈರಸ್, ಬ್ಯಾಕ್ಟೀರಿಯಲ್ ವೈರಸ್ ಅಂದ್ರೆ ಯಾವ ವೈರಸ್ ಬ್ಯಾಕ್ಟೀರಿಯಾನ ಇನ್ಫೆಕ್ಟ್ ಮಾಡುತ್ತಲ್ಲ, ಅಫೆಕ್ಟ್ ಮಾಡುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ? ಬ್ಯಾಕ್ಟೀರಿಯೋಫೇಜ್ ಅಂತ ಹೇಳಿ ಕರಿತೀವಿ. ಅಂಡ್ ಬ್ಯಾಕ್ಟೀರಿಯಾ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ರೈಟ್? ಯೂನಿಸೆಲ್ಯುಲರ್ ಫೆಲೋ. ಸೊ ಇವಾಗ ಬ್ಯಾಕ್ಟೀರಿಯೋಫೇಜ್ ಸ್ಟ್ರಕ್ಚರ್ ನಿಮ್ಗೆ ಗೊತ್ತಿರುತ್ತೆ ಅಂದ್ರೆ ವೈರಸ್ ಸ್ಟ್ರಕ್ಚರ್. ಯಾವ್ದು ಸ್ಟ್ರಕ್ಚರ್ ಇಲ್ಲಿ? ದಟ್ ಈಸ್ ವೈರಸ್ ಸ್ಟ್ರಕ್ಚರ್. ನೀವು ನೋಡಿರ್ತೀರಾ, ಇವನ್ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ ಓದಿರ್ತೀರಾ ನೀವು ಸ್ಟ್ರಕ್ಚರ್ ಆಫ್ ದಿಸ್ ಬ್ಯಾಕ್ಟೀರಿಯೋಫೇಜ್. ಸೊ ನಾನೊಂದು ರಫ್ ಡಯಾಗ್ರಾಮ್ ಅನ್ನ ಡ್ರಾ ಮಾಡ್ತೀನಿ ನಿಮ್ಗೆ. ಸೊ ದೀಸ್ ಆರ್ ದಿ ಟೇಲ್ ಫೈಬರ್ಸ್, ಅಂದ್ರೆ ಇವುಗಳ ಮುಖಾಂತರ ಏನ್ ಮಾಡುತ್ತೆ ಇದು ಇಲ್ಲಿ ಬ್ಯಾಕ್ಟೀರಿಯಾಗೆ ಅಥವಾ ಹೋಸ್ಟ್ ಸೆಲ್ ಮೇಲೆ ಏನ್ ಮಾಡುತ್ತೆ ಇಲ್ಲಿ ಹೋಗಿ ಕುತ್ಕೊಳ್ಳುತ್ತೆ. ಓಕೆ ಅಂಡ್ ಈ ಪಾರ್ಟ್, ಸೊ ಈ ಪಾರ್ಟ್ ಕಾಣಿಸ್ತಿದೆಯಲ್ಲ ನಿಮ್ಗೆ, ಇದಕ್ಕೆ ನಾವ್ ಏನಂತ ಕರಿತೀವಿ ಇಲ್ಲಿ? ಬಿಕಾಸ್ ಈ ಕೋಟ್ ಒಳಗಡೆ ನಿಮ್ಗೆ ಗೊತ್ತಿರ್ಬೋದು ವೈರಸ್ ಏನಂತ ಹೇಳ್ತೀವಿ ನಾವು ವೈರಸ್ಗೆ? ಇಟ್ ಈಸ್ ಇವನ್ ನಾಟ್ ಅ ಲಿವಿಂಗ್ ಅಂಡ್ ಇವನ್ ನಾನ್ ಲಿವಿಂಗ್. ಏನಕ್ಕೆ ಹಂಗೆ ಹೇಳ್ತೀವಿ? ಬಿಕಾಸ್ ಇದು ಯಾವಾಗ ಲಿವಿಂಗ್ ಆಗಿ ಆಕ್ಟ್ ಮಾಡುತ್ತೆ, ಯಾವಾಗ ಹೋಸ್ಟ್ ಟಿಶ್ಯೂ ಸಿಕ್ಕುತ್ತೋ ಅವಾಗ ಲಿವಿಂಗ್ ಆಗಿ ಆಕ್ಟ್ ಮಾಡುತ್ತೆ. ಇಫ್ ನಾಟ್ ಔಟ್ಸೈಡ್ ದ ಹೋಸ್ಟ್ ಟಿಶ್ಯೂ ಇದನ್ನ ನಾವ್ ಏನಂತ ಕನ್ಸಿಡರ್ ಮಾಡ್ತೀವಿ? ಸೆಲ್ಯುಲರ್, ಲಿವಿಂಗ್ ಅಲ್ಲ ಅಂತ ಹೇಳಿ. ಓಕೆ ಅದ್ ಬಿಡಿ. ಸೊ ಈ ಹೊರಗಡೆ ಇರೋ ಪ್ರೊಟೆಕ್ಟಿವ್ ಪಾರ್ಟ್, ಇದಕ್ಕೆ ನಾವೇನಂತ ಕರಿತೀವಿ? ಎದ್ರಿಂದ ಫಾರ್ಮ್ ಆಗಿರುತ್ತೆ? ಇದು ಪ್ರೋಟೀನ್ ಇಂದ ಫಾರ್ಮ್ ಆಗಿರುತ್ತೆ. ಸೊ ಇದನ್ನ ನಾವ್ ಏನಂತ ಕರಿತೀವಿ ಇಲ್ಲಿ? ಪ್ರೋಟೀನ್ ಕೋಟ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಪ್ರೋಟೀನ್ ಕೋಟ್. ಅಥವಾ ಇನ್ನೊಂದ್ ಹೆಸರು ಅದಕ್ಕೆ ಏನಂತ ಕರಿತೀವಿ ಇಲ್ಲಿ? ಕ್ಯಾಪ್ಸಿಡ್ ಅಂತಾನು ಕರಿತೀವಿ. ಏನಂತ ಕರಿತೀವಿ? ಕ್ಯಾಪ್ಸಿಡ್. ಸೊ ಈ ಕವರ್ ಅಥವಾ ಈ ಲೇಯರ್, ಈ ಸ್ಟ್ರಕ್ಚರ್ ಎದ್ರಿಂದ ಫಾರ್ಮ್ ಆಗಿದೆ ಅಂತ ಹೇಳಿದೀವಿ? ಪ್ರೋಟೀನ್ ಕೋಟ್. ಪ್ರೋಟೀನ್ ಅಂದ್ರೆ ಏನು? ಅಮೈನೋ ಆಸಿಡ್ ಇಂದ ಫಾರ್ಮ್ ಆಗಿರುತ್ತೆ. ಬಿಕಾಸ್ ಅಮೈನೋ ಆಸಿಡ್ಸ್ ಏನು ಇಲ್ಲಿ? ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದಿ ಪ್ರೋಟೀನ್. ಬಿಕಾಸ್ ಸುಮಾರು ಅಮೈನೋ ಆಸಿಡ್ಸ್ ಗಳು ಸೇರ್ಕೊಂಡು ಏನನ್ನ ಫಾರ್ಮ್ ಮಾಡಿರುತ್ತೆ ಇಲ್ಲಿ? ಪ್ರೋಟೀನ್ ಅನ್ನ ಫಾರ್ಮ್ ಮಾಡಿರುತ್ತೆ. ಸೊ ಇಲ್ಲಿ ವೈರಸ್ ಅಲ್ಲಿ ಈ ಪ್ರೋಟೀನ್ ಕೋಟ್ ಓಕೆ ಮೇನ್ಲಿ ಇಲ್ಲಿ ಎದ್ರಿಂದ ಫಾರ್ಮ್ ಆಗಿದೆ? ಪ್ರೋಟೀನ್ ಇಂದ ಫಾರ್ಮ್ ಆಗಿದೆ. ಸೊ ಅಮೈನೋ ಆಸಿಡ್ಸ್ ಲೈಕ್ ಸಿಸ್ಟಿನ್ ಇರ್ಬೋದು, ಮಿಥಿಯೋನಿನ್ ಪ್ರೆಸೆಂಟ್ ಇರುತ್ತೆ. ಸೊ ಈ ಅಮೈನೋ ಆಸಿಡ್ಸ್ ಅಲ್ಲಿ ಸಲ್ಫರ್ ಕಂಟೆಂಟ್, ಅಂದ್ರೆ ಈ ಪ್ರೋಟೀನ್ ಅಲ್ಲಿ ಯಾವ ಕಂಟೆಂಟ್ ಇರುತ್ತೆ ಇಲ್ಲಿ? ಸಲ್ಫರ್ ಕಂಟೆಂಟ್ ಇರುತ್ತೆ. ಯಾವ ಕಂಟೆಂಟ್ ಇರುತ್ತೆ? ಸಲ್ಫರ್ ಕಂಟೆಂಟ್. ಸೊ ಏನ್ ಹೇಳಿದೆ ನಾನಿಲ್ಲಿ? ಪ್ರೋಟೀನ್ ಯಾವುದು? ಪ್ರೋಟೀನ್ ಹ್ಯಾಸ್ ಏನಿದೆ ಇದ್ರ ಹತ್ರ? ಸಲ್ಫರ್. ಪ್ರೋಟೀನ್ ಹ್ಯಾಸ್ ವಾಟ್? ಸಲ್ಫರ್ ಕಂಟೆಂಟ್. ಓಕೆ ಅಂಡ್ ಒಳಗಡೆ ಮೇನ್ ಓಕೆ ಹೀರೋ ಆಫ್ ದಿಸ್ ಆರ್ಗ್ಯಾನಿಸಮ್ ವೈರಸ್ದು ಯಾರು? ದಿಸ್ ಇಸ್ ಜೆನೆಟಿಕ್ ಮೆಟೀರಿಯಲ್. ಯಾವುದು ಇದು? ಜೆನೆಟಿಕ್ ಮೆಟೀರಿಯಲ್. ಸೊ ಈಗ ನಾವು ಜೆನೆಟಿಕ್ ಮೆಟೀರಿಯಲ್ ಅಂತ ಹೇಳಬೇಡ. ಸೊ ನಾವೇನ್ ಅನ್ಕೊಳ್ಳೋಣ? ಇದನ್ನ DNA ಅಂತ ಅನ್ಕೊಳ್ಳೋಣ. ಏನಂತ ಅನ್ಕೊಳ್ಳೋಣ? DNA. ಸೊ ನಮಗ್ ಗೊತ್ತಿದೆ DNA ಎದರಿಂದ ಫಾರ್ಮ್ ಆಗಿದೆ, ನಾವು ಓದಿದೀವಿ ಸ್ಟ್ರಕ್ಚರ್ ಆಫ್ DNA. DNA ಎದರಿಂದ ಫಾರ್ಮ್ ಆಗಿದೆ? ಇಟ್ ಇಸ್ ಮೇಡ್ ಅಪ್ ಆಫ್ ವಾಟ್? ನ್ಯೂಕ್ಲಿಯೋಟೈಡ್ ಇಂದ ಫಾರ್ಮ್ ಆಗಿದೆ, ರೈಟ್?
ಇದರಿಂದ ಫಾರ್ಮ್ ಆಗಿದೆ ನ್ಯೂಕ್ಲಿಯೋಟೈಡ್. ಸೊ ನ್ಯೂಕ್ಲಿಯೋಟೈಡ್ ಇದರಿಂದ ಫಾರ್ಮ್ ಆಗಿದೆ ನೈಟ್ರೋಜನ್ ಬೇಸ್, ಶುಗರ್ ಅಂಡ್ ಫಾಸ್ಫೇಟ್. ಸೊ DNA ನೆಗೆಟಿವ್ ಚಾರ್ಜ್ ಇದೆ ಅಂತ ಹೇಳ್ತಾನೆ ಇರ್ತೀವಿ, ಬಿಕಾಸ್ ಏನ್ ಪ್ರೆಸೆಂಟ್ ಇರುತ್ತೆ ಇಲ್ಲಿ, ಫಾಸ್ಫರಿಕ್ ಆಸಿಡ್. ಸೊ DNA ಹತ್ರ ಏನಿದೆ ಇಲ್ಲಿ, ಇಟ್ ಹ್ಯಾಸ್ ವಾಟ್, ಫಾಸ್ಫೇಟ್. ಏನ್ ಪ್ರೆಸೆಂಟ್ ಇದೆ ಇಲ್ಲಿ, ಫಾಸ್ಫೇಟ್. ಸೊ ದಿಸ್ ಇಸ್ ದ ಬೇಸಿಕ್ ಐಡಿಯಾ ಬ್ಯಾಕ್ಟೀರಿಯೋಫೇಜ್. ಬಿಕಾಸ್ ಇಲ್ಲಿ ಹೇಳ್ತೀನಿ ಏನಕ್ಕೆ ನಾವ್ ಇದನ್ನ ಹೇಳಿದ್ವಿ ಅಂತ ಹೇಳಿದ್ರೆ, ಬಿಕಾಸ್ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ವಾಟ್ ದೇ ವಾಂಟ್ ಟು ಟ್ರೈ ಇಸ್, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಬ್ಯಾಕ್ಟೀರಿಯಾ ತಗೊಂಡಿದ್ದಾರೆ, ಯಾವ್ದು ಅನ್ನೋದನ್ನ ನೋಡು. ಯಾವ್ದು ತಗೊಂಡಿರ್ತಾರೆ, ಯಾವ ಬ್ಯಾಕ್ಟೀರಿಯಾ ತಗೊಂಡಿರ್ತಾರೆ ಇಲ್ಲಿ, ಈಕೋಲಿ. ಯಾವ ಬ್ಯಾಕ್ಟೀರಿಯಾ ತಗೊಂಡಿದ್ದಾರೆ, ಈಕೋಲಿ. ಈಕೋಲಿ ಬ್ಯಾಕ್ಟೀರಿಯಾ ಮೇಲೆ ಏನ್ ಮಾಡ್ತಾರೆ, ಈ ಬ್ಯಾಕ್ಟೀರಿಯೋಫೇಜ್ ನ ಇನ್ಫೆಕ್ಟ್ ಮಾಡ್ಲಿಕ್ಕೆ ಬಿಡ್ತಾರೆ. ಓಕೆ, ಇನ್ಫೆಕ್ಷನ್ ಕಾಸ್ ಮಾಡ್ಲಿಕ್ಕೆ ಬಿಡ್ತಾರೆ. ಸೊ ಕಾಸ್ ಮಾಡ್ಲಿಕ್ಕೆ ಬಿಟ್ಟವಾಗ ನಮ್ಗೆ ಗೊತ್ತಾಗ್ಬೇಕು, ಸೊ ಇನ್ಫೆಕ್ಷನ್ ಅನ್ನ ಯಾರು ಕಾಸ್ ಮಾಡ್ತಿದ್ದಾರೆ. ಈ ಪ್ರೋಟೀನ್ ಅಂದ್ರೆ ಮೇಲ್ಗಡೆ ಇರೋ ಕೋಟ್, ಪ್ರೋಟೀನ್ ಕೋಟ್ ಅಥವಾ ಕ್ಯಾಪ್ಸಿಡ್ ಏನಾದ್ರೂ ಇನ್ಫೆಕ್ಟ್ ಮಾಡ್ತಿದ್ಯಾ ಬ್ಯಾಕ್ಟೀರಿಯಾಗೆ, ಅಥವಾ ಒಳಗಡೆ ಇರುವಂತ ಈ DNA ಏನಾದ್ರೂ ಇನ್ಫೆಕ್ಟ್ ಮಾಡ್ತಾ ಇದೆ. ಜಸ್ಟ್ ಅ ಮಿನಿಟ್. ಓಕೆ, ಅಥವಾ ಪ್ರೋಟೀನ್ ಇನ್ಫೆಕ್ಟ್ ಮಾಡ್ತಾ ಇದೆಯಾ ಅಥವಾ ಒಳಗಡೆ ಇರುವಂತ ಈ DNA ಇನ್ಫೆಕ್ಟ್ ಮಾಡ್ತಾ ಇದೆಯಾ ಅನ್ನೋದನ್ನ ನಾವೇನ್ ಮಾಡ್ತೀವಿ ಇಲ್ಲಿ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಬಟ್ ಇವಾಗ ನಿಮ್ಗೆ ಏನ್ ಗೊತ್ತಾಯ್ತು, ಸಲ್ಫರ್ ಎಲ್ಲಿ ಪ್ರೆಸೆಂಟ್ ಇದೆ, ಪ್ರೋಟೀನ್ ಕೋಡ್. ಸೊ ಸಲ್ಫರ್ ಯಾವ್ದ್ರದ್ದು ಪಾರ್ಟ್ ಇಲ್ಲಿ, ಪ್ರೋಟೀನ್ ಕೋಡ್. ಅದೇ ಫಾಸ್ಫೇಟ್ ಯಾವ್ದ್ರದ್ದು ಪಾರ್ಟ್ ಇಲ್ಲಿ, ದಟ್ ಈಸ್ DNA ಪಾರ್ಟ್. ಓಕೆ, ಇದು ಗೊತ್ತಾಯ್ತಾ ನಿಮ್ಗೆ. ಇವಾಗ ನೋಡೋಣ ಏನ್ ಮಾಡ್ತಾರೆ. ಸೊ ಈ ಬ್ಯಾಕ್ಟೀರಿಯೋಫೇಜ್ ಏನಿದು, ಬ್ಯಾಕ್ಟೀರಿಯೋಫೇಜ್. ಸೊ ಈ ಬ್ಯಾಕ್ಟೀರಿಯೋಫೇಜ್ ಅನ್ನ ಇಲ್ಲಿ ಹರ್ಷಿ ಅಂಡ್ ಚೇಸ್ ಏನ್ ಮಾಡ್ತಾರೆ, ಎರಡು ಮೀಡಿಯಂ ಅಲ್ಲಿ, ರೇಡಿಯೋ ಆಕ್ಟಿವ್ ಮೀಡಿಯಂ ಅಲ್ಲಿ ಏನ್ ಮಾಡ್ತಾರೆ ಇಲ್ಲಿ ಕಲ್ಚರ್ ಮಾಡ್ತಾರೆ. ಸೊ ಎಲ್ಲಿ ಕಲ್ಚರ್ ಮಾಡ್ತಾರೆ, ದ ಕಲ್ಚರ್ ಇಟ್ ಇನ್ ರೇಡಿಯೋ ಆಕ್ಟಿವ್ ಸಲ್ಫರ್, ರೇಡಿಯೋ ಆಕ್ಟಿವ್ ಸಲ್ಫರ್ ಅಂಡ್ ರೇಡಿಯೋ ಆಕ್ಟಿವ್ ಫಾಸ್ಫೇಟ್. ಸೊ ಎಲ್ಲಿ ರೇಡಿಯೋ ಆಕ್ಟಿವ್ ಸಲ್ಫೇಟ್ ಮತ್ತೆ ರೇಡಿಯೋ ಆಕ್ಟಿವ್ ಫಾಸ್ಫೇಟ್ ಇದು ಎರಡೂ ಮೀಡಿಯಂ ಅಲ್ಲಿ ಯಾರನ್ನ ಕಲ್ಚರ್ ಅಂದ್ರೆ ಗ್ರೋ, ಯಾರನ್ನ ಗ್ರೋ ಮಾಡ್ತಾರೆ, ಈ ಬ್ಯಾಕ್ಟೀರಿಯೋಫೇಜ್ ನ ಗ್ರೋ ಮಾಡ್ತಾರೆ. ಗೊತ್ತಾಯ್ತಾ. ಹಾಗಾದ್ರೆ ಎಕ್ಸ್ಪೆರಿಮೆಂಟ್ ಯಾವ ರೀತಿ, ಫಸ್ಟ್ ಏನ್ ನೆನ್ಪಿಟ್ಕೊಳ್ತೀರಾ ನೀವು ಇಲ್ಲಿ, ಬ್ಯಾಕ್ಟೀರಿಯೋಫೇಜ್ ಈ ಪಾರ್ಟ್ಸ್ ಗಳನ್ನ, ಪ್ರೋಟೀನ್ ಎದ್ರಿಂದ ಫಾರ್ಮ್ ಆಗಿದೆ, ಪ್ರೋಟೀನ್ ಕೋಟ್ ಎದ್ರಿಂದ ಫಾರ್ಮ್ ಆಗಿದೆ, ಪ್ರೋಟೀನ್ ಇಂದ, ಅಮಿನೋ ಆಸಿಡ್ಸ್ ಇಂದ. ದಟ್ಸ್ ವೈ ಸಲ್ಫರ್ ಕಂಟೆಂಟ್ ಇದೆ. ಅಂಡ್ ಒಳಗಡೆ ಏನಿದೆ ಇಲ್ಲಿ, DNA ವಿಚ್ ಇಸ್ ಮೇಡ್ ಅಪ್ ಆಫ್ ನ್ಯೂಕ್ಲಿಯೋಟೈಡ್. ಓಕೆ, ನ್ಯೂಕ್ಲಿಯೋಟೈಡ್ ಅಂದ್ರೆ ಆಬ್ವಿಯಸ್ಲಿ ಏನ್ ಪ್ರೆಸೆಂಟ್ ಇರುತ್ತೆ ಇಲ್ಲಿ, ಫಾಸ್ಫೇಟ್. ಅದಕ್ಕೆ ಫಾಸ್ಫೇಟ್ ಯಾವ್ದ್ರದ್ದು ಪಾರ್ಟ್ ಇಲ್ಲಿ, DNA ನ್ಯೂಕ್ಲಿಕ್ ಆಸಿಡ್. ಓಕೆ, ಸಲ್ಫರ್ ಎದ್ರದ್ದು ಇಲ್ಲಿ, ದಟ್ ಈಸ್ ಪ್ರೋಟೀನ್ ಪಾರ್ಟ್ ಅಥವಾ ಅಮಿನೋ ಆಸಿಡ್ ಪಾರ್ಟ್. ಅಂಡ್ ಈ ಬ್ಯಾಕ್ಟೀರಿಯೋಫೇಜ್ ನ ಎಲ್ಲಿ ಗ್ರೋ ಮಾಡಿದ್ರು ಅಂತ ಹೇಳಿದೆ ನಾನು ಇಲ್ಲಿ, ಎರಡು ಮೀಡಿಯಾ, ಒಂದು ರೇಡಿಯೋ ಆಕ್ಟಿವ್ ಸಲ್ಫೇಟ್ ಅಂಡ್ ಇನ್ನೊಂದು ರೇಡಿಯೋ ಆಕ್ಟಿವ್ ಫಾಸ್ಫೇಟ್. ಯಾವ ಬ್ಯಾಕ್ಟೀರಿಯಾನ ಯೂಸ್ ಮಾಡಿದ್ರು ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ, ಈ ಕೋಲಿ ಅನ್ನೋ ಒಂದು ಬ್ಯಾಕ್ಟೀರಿಯಾನ ಏನ್ ಮಾಡಿದ್ರು ಇವರು ಇಲ್ಲಿ ಅವ್ರ ಎಕ್ಸ್ಪೆರಿಮೆಂಟಿಗೋಸ್ಕರ ಇಲ್ಲಿ ಯೂಸ್ ಮಾಡಿದ್ರು. ಸೊ ಮೇನ್ಲಿ 3 ಸ್ಟೆಪ್ಸ್ ಇಂದ ನಾವು ಎಕ್ಸ್ಪೆರಿಮೆಂಟ್ ಎಲ್ಲ ಸ್ಟಡಿ ಮಾಡ್ತೀವಿ. ಸೊ ಫಾರ್ ದ ಫಸ್ಟ್, ಸೊ ಏನಂತ ಹೇಳಿದೆ ನಾನು ಇಲ್ಲಿ, ಲೆಟ್ ಮೀ erase this also. So first, radioactive sulfate ಈ ಮೀಡಿಯಾದಲ್ಲೂ ಬ್ಯಾಕ್ಟೀರಿಯೋಫೇಜ್ ಅನ್ನ ಕಲ್ಚರ್ ಮಾಡಿರ್ತಾರೆ, ಆಸ್ ವೆಲ್ ಆಸ್ ರೇಡಿಯೋಆಕ್ಟಿವ್ ಫಾಸ್ಫೇಟ್ ಈ ಮೀಡಿಯಾದಲ್ಲೂ ಕೂಡ ಏನ್ ಮಾಡಿರ್ತಾರೆ ಇಲ್ಲಿ ಬ್ಯಾಕ್ಟೀರಿಯೋಫೇಜ್ ಅನ್ನ ಕಲ್ಚರ್ ಮಾಡಿರ್ತಾರೆ. ಸೊ ಫಸ್ಟ್ ಸ್ಟೆಪ್ ಏನ್ ಮಾಡ್ತಾರೆ ಇಲ್ಲಿ, ಯಾವ ಬ್ಯಾಕ್ಟೀರಿಯಾನ ತಗೊಂಡಿದ್ದಾರೆ ಅಂತ ಹೇಳಿದೆ ನಾನು ಇಲ್ಲಿ, ಈ ಕೋಲಿ. ಯಾವ್ದಿದು, ಈ ಕೋಲಿ ಬ್ಯಾಕ್ಟೀರಿಯಾ. ಇಲ್ಲಿ ಏನ್ ತಗೊಂಡಿದ್ದಾರೆ, ಈ ಕೋಲಿ ಬ್ಯಾಕ್ಟೀರಿಯಾ ಎರಡು ಕಡೆ. ಓಕೆ, ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತಾರೆ, ಬ್ಯಾಕ್ಟೀರಿಯೋಫೇಜ್ ನ ಏನ್ ಮಾಡ್ತಾರೆ, ಈ ಬ್ಯಾಕ್ಟೀರಿಯಾಗೆ ಇನ್ಫೆಕ್ಟ್ ಮಾಡ್ಲಿಕ್ಕೆ ಅಲೋ ಮಾಡ್ತಾರೆ. ಯಾರನ್ನ, ಬ್ಯಾಕ್ಟೀರಿಯೋಫೇಜ್. ಬಟ್ ಈ ಬ್ಯಾಕ್ಟೀರಿಯೋಫೇಜ್ ಎಲ್ಲಿ ಕಲ್ಚರ್ ಮಾಡಿದ್ದು, ರೇಡಿಯೋ ಆಕ್ಟಿವ್ ಸಲ್ಫೇಟ್ ಅಲ್ಲಿ. ಈ ಬ್ಯಾಕ್ಟೀರಿಯೋಫೇಜ್ ಎಲ್ಲಿ ಕಲ್ಚರ್ ಮಾಡಿದ್ದು, ರೇಡಿಯೋ ಆಕ್ಟಿವ್ ಫಾಸ್ಫೇಟ್ ಅಲ್ಲಿ. ಸೊ ಈ ಸ್ಟೆಪ್ ಗೆ ನಾವೇನಂತ ಕರಿತೀವಿ, ಅಟ್ಯಾಚ್ ಕೂಡ ಆಗ್ತಿದೆಯಲ್ಲ, ಅಟ್ಯಾಚ್ಮೆಂಟ್ ಯಾರ್ಯಾರ ಮಧ್ಯ, ಬ್ಯಾಕ್ಟೀರಿಯೋಫೇಜ್ ಅಂಡ್ ಬ್ಯಾಕ್ಟೀರಿಯಾ. ಸೊ ಇದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ, ಅಟ್ಯಾಚ್ಮೆಂಟ್. ಫಸ್ಟ್ ಸ್ಟೆಪ್ ಯಾವುದು ಇಲ್ಲಿ, ಅಟ್ಯಾಚ್ಮೆಂಟ್. ಇದಕ್ಕೆ ಇನ್ನೊಂದು ಹೆಸರು ಏನಂತ ಕರಿತೀವಿ, ಇನ್ಫೆಕ್ಷನ್ ಮಾಡ್ತಾ ಇದೆ. ಅಟ್ಯಾಚ್ಮೆಂಟ್ ಆದ ತಕ್ಷಣ ಬ್ಯಾಕ್ಟೀರಿಯೋಫೇಜ್ ಏನ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಇಲ್ಲಿ, ಇನ್ಫೆಕ್ಟ್ ಮಾಡ್ಲಿಕ್ಕೆ. ಸೊ ಇದಕ್ಕೆ ಏನಂತ ಕರಿತೀವಿ ನಾವಿಲ್ಲಿ, ಇನ್ಫೆಕ್ಷನ್ ಅಂತಾನು ಕರಿತೀವಿ. ಅಂಡ್ ಈ ಕೋಲಿ ಹತ್ರ ಏನಿರುತ್ತೆ ಇಲ್ಲಿ, ಅದರದೇ ಆಗಿರುವಂತ ಜೆನೆಟಿಕ್ ಮೆಟೀರಿಯಲ್ ಕೂಡ ಇಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಅಲ್ಲಿ ಏನಾಗುತ್ತೆ ನೋಡಿ ಇಲ್ಲಿ, ಸೆಕೆಂಡ್ ಸ್ಟೆಪ್ ಗೆ ನಾವು ABC ಸ್ಟೆಪ್ ಅಂತಾನು ನೀವು ನೆನ್ಪಿಟ್ಕೋಬಹುದು. ABC
ಫಸ್ಟ್ ಸ್ಟೆಪ್ ಏನಿದೆ ಇಲ್ಲಿ ಅಟ್ಯಾಚ್ಮೆಂಟ್, ಸೆಕೆಂಡ್ ಸ್ಟೆಪ್ ಏನಿದೆ ಇಲ್ಲಿ ಬ್ಲೆಂಡಿಂಗ್, ಥರ್ಡ್ ಸ್ಟೆಪ್ ಏನಿದೆ ಇಲ್ಲಿ ಸೆಂಟ್ರಿಫಿಕೇಶನ್. ಸೊ ಸೆಕೆಂಡ್ ಸ್ಟೆಪ್ ನ ನೋಡೋಣ, ಬ್ಲೆಂಡಿಂಗ್. ಬ್ಲೆಂಡಿಂಗ್ ಅಂದ್ರೆ ನೋಡಿ ನಿಮ್ಗೆ ಗೊತ್ತಿರ್ಬೋದು ಇವಾಗ ಆಲ್ರೆಡಿ. ಸೊ ಇವಾಗ ಇಲ್ಲಿ ನೋಡಿ, ಓಕೆ, ಸೊ ಇಲ್ಲಿ ಏನಿದೆ, ಈ ಕೋಲಿ ಬ್ಯಾಕ್ಟೀರಿಯಾ ಇದೆ, ಯಾರೊಟ್ಟಿಗೆ, ಅದರದ್ದು ಜೆನೆಟಿಕ್ ಮೆಟೀರಿಯಲ್ ಒಟ್ಟಿಗೆ ಇದೆ. ಸೊ ಇಲ್ಲಿ ಯಾರು ಇನ್ಫೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ವಿ, ಬ್ಯಾಕ್ಟೀರಿಯೋಫೇಜ್. ಯಾರು ಇನ್ಫೆಕ್ಟ್ ಮಾಡಿದ್ರು, ಬ್ಯಾಕ್ಟೀರಿಯೋಫೇಜ್ ಇನ್ಫೆಕ್ಟ್ ಮಾಡ್ತು. ಸೊ ಇನ್ಫೆಕ್ಟ್ ಮಾಡಿದಾಗ ಆಲ್ವೇಸ್ ರಿಮೆಂಬರ್, ಯಾವಾಗ ವೈರಸ್, ಬ್ಯಾಕ್ಟೀರಿಯಾ ಅಥವಾ ಬೇರೆ ಯಾವುದೇ ಹೋಸ್ಟ್ ಸೆಲ್ ಇನ್ಫೆಕ್ಟ್ ಮಾಡಿದವಾಗ ಈ ಪ್ರೋಟೀನ್ ಕೋಟ್ ಏನ್ ಮಾಡಲ್ಲ, ಹೋಸ್ಟ್ ಸೆಲ್ ಒಳಗಡೆ ಹೋಗಲ್ಲ. ಈ ಪ್ರೋಟೀನ್ ಕೋಟ್ ಏನಿದೆ ಅಲ್ಲ, ಹೋಸ್ಟ್ ಸೆಲ್ ಒಳಗಡೆ ಹೋಗಲ್ಲ. ಹಾಗಾದ್ರೆ ಯಾರು ಹೋಗ್ತಾರೆ, ಯಾರು ಇನ್ಫೆಕ್ಟ್ ಮಾಡ್ತಾರೆ? ಸೊ ಇಲ್ಲಿ ಏನಿದೆ, ಇದು ಜೆನೆಟಿಕ್ ಮೆಟೀರಿಯಲ್ DNA, ಅದು ಮಾತ್ರ ಏನಾಗುತ್ತೆ ಇಲ್ಲಿ ಹೋಸ್ಟ್ ಸೆಲ್ ಅಲ್ಲಿ ಎಂಟರ್ ಆಗುತ್ತೆ. ಸೊ ಇವಾಗ ಈ ಕೋಲಿ ಒಳಗಡೆ ಯಾರು ಎಂಟರ್ ಆದ್ರೂ ಬ್ಯಾಕ್ಟೀರಿಯೋಫೇಜ್ ಜೆನೆಟಿಕ್ ಮೆಟೀರಿಯಲ್, ಬ್ಯಾಕ್ಟೀರಿಯೋಫೇಜ್ DNA ಮಾತ್ರ ಎಂಟರ್ ಆಯ್ತು. ಹಾಗಾದ್ರೆ ಪ್ರೋಟೀನ್ ಕೋಟ್ ಎಲ್ಲಿದೆ, ಹೊರಗಡೆ ಉಳಿದಿದೆ. ಏನಾಗಿದೆ, ಪ್ರೋಟೀನ್ ಕೋಟ್ ಇಲ್ಲಿ ಹೊರಗಡೆ ಉಳಿದಿದೆ. ಸೊ ಇನ್ ದ ಸೇಮ್ ವೇ ಇಲ್ಲೂ ಕೂಡ ಏನಾಗುತ್ತೆ, ಇಲ್ಲಿ ಈ ಕೋಲಿ ಇದೆ, ಅದ್ರದ್ದು ಜೆನೆಟಿಕ್ ಮೆಟೀರಿಯಲ್ ಇದೆ. ಇನ್ಫೆಕ್ಷನ್ ಆದ ತಕ್ಷಣ ಏನ್ ಮಾಡುತ್ತೆ ಅಂತ ಹೇಳಿದ್ವಿ ನಾವಿಲ್ಲಿ, ಏನಂತ ಹೇಳಿದ್ವಿ, ದಟ್ ಈಸ್ ಬ್ಯಾಕ್ಟೀರಿಯೋಫೇಜ್ ಏನ್ ಮಾಡುತ್ತೆ, ತನ್ನ ಹತ್ರ ಇರೋ ಜೆನೆಟಿಕ್ ಮೆಟೀರಿಯಲ್ ನ ಎಲ್ಲಿಗೆ ಟ್ರಾನ್ಸ್ಫರ್, ಎಲ್ಲಿಗೆ ಪಾಸ್ ಮಾಡುತ್ತೆ, ಹೋಸ್ಟ್ ಸೆಲ್, ದಟ್ ಈಸ್ ಬ್ಯಾಕ್ಟೀರಿಯಾಗೆ ಮಾಡುತ್ತೆ. ಕ್ಲಿಯರ್? ಸೊ ಇಲ್ಲಿ ಹೋಸ್ಟ್ DNA ಇದೆ, ಇಲ್ಲೂ ನೋಡ್ಬೋದು ನೀವು ಹೋಸ್ಟ್. ಹೋಸ್ಟ್ ಅಂದ್ರೆ ಯಾರು, ಈ ಕೋಲಿದು ಏನಿದೆ ಇಲ್ಲಿ DNA ಇದೆ, ಆಸ್ ವೆಲ್ ಆಸ್ ಬ್ಯಾಕ್ಟೀರಿಯೋಫೇಜ್ DNA ಎರಡೂ ಕೂಡ ಒಂದ್ರಲ್ಲೇ ಇದೆ, ಮಿಕ್ಸ್ ಆಗಿದೆ, ರೈಟ್? ಸೊ ಅದಕ್ಕೆ ನಾವು ಈ ಸೆಕೆಂಡ್ ಸ್ಟೆಪ್ ಗೆ ಏನಂತ ಕರಿತೀವಿ, ಬ್ಲೆಂಡಿಂಗ್. ಹಾಗಾದ್ರೆ ಯಾರ್ದು ಬ್ಲೆಂಡಿಂಗ್ ಆಯ್ತು ಇಲ್ಲಿ, ಈ ಕೋಲಿ ಜೆನೆಟಿಕ್ ಮೆಟೀರಿಯಲ್, ಬ್ಯಾಕ್ಟೀರಿಯೋಫೇಜ್ ಜೆನೆಟಿಕ್ ಮೆಟೀರಿಯಲ್ ಎರಡೂ ಏನಾಯ್ತು ಇಲ್ಲಿ ಮಿಕ್ಸ್ ಆಯ್ತು, ಬ್ಲೆಂಡ್ ಆಯ್ತು. ಅದಕ್ಕೆ ನಾವೇನಂತ ಕರಿತೀವಿ, ಇದಕ್ಕೆ ಬ್ಲೆಂಡಿಂಗ್ ಅಂತ ಹೇಳಿ ಕರಿತೀವಿ. ಓಕೆನಾ? ನೆಕ್ಸ್ಟ್ ಥರ್ಡ್ ಸ್ಟೆಪ್. ಸೊ ಬ್ಲೆಂಡಿಂಗ್ ಆದ ತಕ್ಷಣ ಥರ್ಡ್ ಸ್ಟೆಪ್ ಏನ್ ಮಾಡ್ತಾರೆ ಇಲ್ಲಿ, ಸೆಂಟ್ರಿಫಿಗೇಶನ್. ಏನ್ ಮಾಡ್ತಾರೆ ಇಲ್ಲಿ, ಸೆಂಟ್ರಿಫಿಗೇಶನ್. ನೋಡಿ ನಮಗೆ ಎರಡು ಕೇಸಸ್ ಇದೆ. ಒಂದು ರೇಡಿಯೋ ಆಕ್ಟಿವ್ ಸಲ್ಫೇಟ್ ಅಲ್ಲಿ ಗ್ರೋ ಮಾಡಿರೋದನ್ನು ಕೂಡ ಸೇಮ್ ಸ್ಟೆಪ್ಸ್ ಇಂದ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಇನ್ಫೆಕ್ಷನ್. ಅಂಡ್ ನೆಕ್ಸ್ಟ್ ಇರೋದು ಯಾವ್ದು ಇಲ್ಲಿ, ಬ್ಲೆಂಡಿಂಗ್. ಅಂಡ್ ಥರ್ಡ್ ಸ್ಟೆಪ್ ಇಸ್ ಸೆಂಟ್ರಿಫಿಗೇಶನ್. ಇನ್ ದ ಸೇಮ್ ವೇ ಇಲ್ಲಿ ರೇಡಿಯೋ ಆಕ್ಟಿವ್ ಫಾಸ್ಫೇಟ್ ಅಲ್ಲಿ ಕಲ್ಚರ್ ಆಗಿರೋದನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಥರ್ಡ್ ಸ್ಟೆಪ್ ಇಲ್ಲಿ ಸೆಂಟ್ರಿಫ್ಯೂಗ್ ಮಾಡಿದವಾಗ, ತಿರುಗಿಸ್ತಾರೆ. ಸೆಂಟ್ರಿಫಿಗೇಶನ್ ಮಾಡಿದವಾಗ ಏನಾಗುತ್ತೆ, ಮನೇಲಿ ಫಾರ್ ಎಕ್ಸಾಂಪಲ್ ಅಮ್ಮ ಚಟ್ನಿನೂ ಮಾಡ್ತಾ ಇರ್ತಾರೆ, ಕೊಬ್ಬರಿ ಚಟ್ನಿ ಎಲ್ಲ, ಇಡ್ಲಿ ದೋಸೆಗೋಸ್ಕರ. ಸೊ ನೀರನ್ನ ಹಾಕಿ ಏನ್ ಮಾಡ್ತಾರೆ ಇಲ್ಲಿ, ಅವ್ರು ಹಾಕಿರೋಂತ ಇಂಗ್ರೀಡಿಯೆಂಟ್ಸ್ ಅನ್ನ ಬ್ಲೆಂಡ್ ಮಾಡ್ತಾರೆ, ಮಿಕ್ಸಿಗೆ ಹಾಕ್ತಾರೆ. ಸೊ ಹಾಕಿದವಾಗ ಹೆವಿ ಇರೋದೆಲ್ಲ ಏನಾಗುತ್ತೆ ಇಲ್ಲಿ ಕೆಳಗಡೆ ಕೂರುತ್ತೆ, ಅಂಡ್ ಲೈಟ್ ಪಾರ್ಟಿಕಲ್ಸ್ ಏನಾಗುತ್ತೆ ಇಲ್ಲಿ ಮೇಲ್ಗಡೆ ಫ್ಲೋಟ್ ಆಗ್ತಾ ಇರುತ್ತೆ. ಸೊ ಅದೇ ರೀತಿ ಸೆಂಟ್ರಿಫಿಗೇಶನ್ ಆದ್ಮೇಲೆ ಟೆಸ್ಟ್ ಟ್ಯೂಬ್ ಅಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂದ್ರೆ, ಸೊ ಇವಾಗ ಫಸ್ಟ್ ನಾವಿಲ್ಲಿ ರೇಡಿಯೋ ಆಕ್ಟಿವ್ ಸಲ್ಫೇಟ್ ಅಲ್ಲಿ ಇದನ್ನ ಏನ್ ಮಾಡಿದ್ವಿ, ಇಲ್ಲಿರೋ ಬ್ಲೆಂಡಿಂಗ್ ಆಗಿರೋ ಅಂತದನ್ನ ಏನ್ ಮಾಡಿದ್ವಿ, ಸೆಂಟ್ರಿಫಿಗೇಶನ್ ಮಾಡಿದ್ವಿ. ಸೆಂಟ್ರಿಫಿಗೇಶನ್ ಮಾಡಿದಾಗ ಟೆಸ್ಟ್ ಟ್ಯೂಬ್ ಅಲ್ಲಿ ನಮ್ಗೆ ಏನಾಯ್ತು ಇಲ್ಲಿ ಕೆಳಗಡೆ, ಓಕೆ, ಕೆಳಗಡೆ ಏನಾಯ್ತು ಇಲ್ಲಿ ಹೆವಿ ಮೆಟೀರಿಯಲ್ ಕುತ್ಕೊಳ್ತು. ಕೆಳಗಡೆ ಏನಾಯ್ತು ಇಲ್ಲಿ ಹೆವಿ ಮೆಟೀರಿಯಲ್ ಕುತ್ಕೊಳ್ತು. ಬಟ್ ಇಲ್ಲಿ ಯಾವುದೇ ರೀತಿ ರೇಡಿಯೋ ಆಕ್ಟಿವಿಟಿ ಕಾಣ್ಲಿಲ್ಲ ನಮ್ಗೆ. ರೇಡಿಯೋ ಆಕ್ಟಿವಿಟಿ ಅಂದ್ರೆ ಏನು, ಇಲ್ಲಿ ಕಲರಿಂಗ್. ಇದೇನ್ ಮಾಡುತ್ತೆ ಇಲ್ಲಿ, ಲುಮಿನಿಸೆನ್ಸ್ ಅಂದ್ರೆ ಲೈಟ್ ಅನ್ನ ಏನ್ ಮಾಡುತ್ತೆ ಇಲ್ಲಿ ಎಮಿಟ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ಲೈಟ್ ನಮ್ಗೆ ಎಲ್ಲಿ ಕಾಣಲ್ಲ, ಇಲ್ಲಿ ಕೆಳಗಡೆ ಏನ್ ಸೆಟಲ್ ಆಗಿದೆಯಲ್ಲ. ಓಕೆ, ಸೊ ಇದೇನು ಇಲ್ಲಿ ನಮ್ಗೆ ಯಾವುದೇ ರೀತಿ ರೇಡಿಯೋ ಆಕ್ಟಿವಿಟಿ, ಯಾವುದೇ ರೀತಿ ಕಲರ್ ಎಮಿಟಿಂಗ್ ಬ್ರೈಟನ್ ಆಗಿ ಯಾವುದು ಕೂಡ ಕಾಣ್ಲಿಲ್ಲ. ಸೊ ಕೆಳಗಡೆ ಏನು ಸಸ್ಪೆಂಡ್ ಆಗಿರುತ್ತಲ್ಲ, ಸೆಟಲ್ ಆಗಿರುತ್ತಲ್ಲ, ಅದಕ್ಕೆ ನಾವ್ ಏನಂತ ಕರಿತೀವಿ ಇಲ್ಲಿ, ಪೆಲ್ಲೆಟ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ, ಪೆಲ್ಲೆಟ್. ಸೊ ನಮಗೆ ರೇಡಿಯೋ ಆಕ್ಟಿವಿಟಿ ಎಲ್ಲಿ ಕಾಣಲಿಲ್ಲ, ಪೆಲ್ಲೆಟ್ ಅಲ್ಲಿ ಕಾಣಲಿಲ್ಲ. ಹಾಗಾದ್ರೆ ರೇಡಿಯೋ ಆಕ್ಟಿವಿಟಿ ಎಲ್ಲಿ ಕಾಣಿಸ್ತು, ಎಲ್ಲಿ ಕಾಣಿಸ್ತು? ಸೊ ನಮ್ಗೆ ರೇಡಿಯೋ ಆಕ್ಟಿವಿಟಿ ಮೇಲ್ಗಡೆ ಫ್ಲೋಟ್ ಆಗ್ತಿರೋಂತ ಸಬ್ಸ್ಟೆನ್ಸ್. ಸೊ ಮೇಲ್ಗಡೆ ಈ ಸಬ್ಸ್ಟೆನ್ಸ್ ಏನಾಗ್ತಿತ್ತು ಇಲ್ಲಿ ಫ್ಲೋಟ್ ಆಗ್ತಾ ಇತ್ತು. ನೀವು ನೆನ್ಸ್ಕೊಳ್ಬಹುದು, ಫಾರ್ ಎಕ್ಸಾಂಪಲ್ ಇವಾಗ ಒಂದು ಗ್ಲಾಸ್ ವಾಟರ್ ಅನ್ನ ತಗೊಳ್ಳಿ, ಅದಕ್ಕೆ ನೀವೇನ್ ಮಾಡಿ ಇಲ್ಲಿ 2 ಸ್ಪೂನ್ಸ್ ಆಫ್ ಮಡ್, ಸಾಯಿಲ್ ಅಥವಾ ಮಣ್ಣನ್ನ ಹಾಕಿ ಏನ್ ಅಬ್ಸರ್ವ್ ಮಾಡ್ತೀರಾ, ಮಣ್ಣೆಲ್ಲ ಕೆಳಗಡೆ ಹೋಗಿ ಕುತ್ಕೊಳ್ಳುತ್ತೆ, ಹೆವಿ ಇರೋದು, ರೈಟ್? ಅಂಡ್ ಮೇಲ್ಗಡೆ ಏನಿರುತ್ತೆ, ಚಿಕ್ಕ ಪುಟ್ಟ ಕಡ್ಡಿ ಏನಾದ್ರು ಇದ್ರೆ, ಲೈಟ್ ವೇಟ್ ಇರೋ ಅಂತ ಚಿಕ್ಕ ಪುಟ್ಟ ಹಾಳೆ ಇರ್ಬೋದು, ಕಡ್ಡಿ ಇರ್ಬೋದು. ಓಕೆ, ಸೊ ಆ ವೇಸ್ಟ್ ಮೆಟೀರಿಯಲ್ ಮೇಲ್ಗಡೆ ಏನಾಗ್ತಿರುತ್ತೆ ಇಲ್ಲಿ ಫ್ಲೋಟ್ ಆಗ್ತಿರುತ್ತೆ. ಇನ್ ದ ಸೇಮ್ ವೇ ಇಲ್ಲೂ ಕೂಡ ಸೆಂಟ್ರಿಫಿಗೇಶನ್ ಮಾಡಿದವಾಗ ಕೆಲವೊಂದು ಮೆಟೀರಿಯಲ್ ಏನಿರುತ್ತೆ ಹೆವಿ ಡೆನ್ಸಿಟಿ ಅಂದ್ರೆ ಭಾರ ಇರೋದು ಕೆಳಗಡೆ ಕೂರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಪೆಲ್ಲೆಟ್. ಅಂಡ್ ಈ ಪೆಲ್ಲೆಟ್ ಅಲ್ಲಿ ಯಾವುದೇ ರೀತಿ ರೇಡಿಯೋ ಆಕ್ಟಿವಿಟಿ ಕಲರ್ ಕಾಣ್ಲಿಲ್ಲ ನಮ್ಗೆ ಅಂತ ಹೇಳಿದ್ವಿ. ಅದೇ ಇಲ್ಲಿ ನೆಕ್ಸ್ಟ್ ಇಲ್ಲಿ ಏನ್ ಫ್ಲೋಟ್ ಆಗ್ತಾ ಇದೆಯಲ್ಲ, ಈ ಸಬ್ಸ್ಟೆನ್ಸ್ ಗೆ ನಾವೇನಂತ ಕರಿತೀವಿ ಅಂದ್ರೆ ಇದ್ರದ್ದು ಡೆನ್ಸಿಟಿ, ವೇಟ್ ಏನಿರುತ್ತೆ ಕಡಿಮೆ ಇರುತ್ತೆ, ಭಾರ ಇರಲ್ಲ, ಫ್ಲೋಟ್ ಆಗ್ತಾ ಇದೆ. ಇದಕ್ಕೆ ಏನಂತ ಕರಿತೀವಿ ನಾವಿಲ್ಲಿ, ಸೂಪರ್ ನೆಟಂಟ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ, ಸೂಪರ್ ನೆಟಂಟ್. ಸೂಪರ್ ನೆಟಂಟ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾದ್ರೆ ಇಲ್ಲಿ ರೇಡಿಯೋ ಆಕ್ಟಿವಿಟಿ ಎಲ್ಲಿ ಕಾಣಿಸ್ತಿದೆ, ಕಾಣಿಸ್ಲೇಬೇಕಲ್ಲ ರೇಡಿಯೋ ಆಕ್ಟಿವಿಟಿ, ಬಿಕಾಸ್ ನಾವೇನ್ ಮಾಡಿದೀವಿ ಇಲ್ಲಿ
ರೇಡಿಯೋ ಆಕ್ಟಿವ್ ಸಲ್ಫೇಟ್ ಅನ್ನ ತಗೊಂಡಿದೀವಿ, ಗ್ರೋ ಆಗಿದೆ. ಸೊ ರೇಡಿಯೋ ಆಕ್ಟಿವ್ ಸಲ್ಫೇಟ್ ಅಲ್ಲಿ ನಾವು ಗ್ರೋ ಮಾಡಿದೀವಿ ಅಂದ್ರೆ ಸಲ್ಫೇಟ್ ಯಾವ್ದ್ರ ಕಂಟೆಂಟ್ ಅಂತ ಹೇಳಿದ್ವಿ ನಾವು ಇವಾಗ ತಾನೇ, ದಟ್ ಈಸ್ ಪ್ರೋಟೀನ್ ಕೋಟ್, ರೈಟ್. ಸೊ ಪ್ರೋಟೀನ್ ಕೋಟ್ ಏನಿರುತ್ತೆ ಇಲ್ಲಿ ಲೈಟರ್ ಇರುತ್ತೆ. ಯಾರಿಗೆ ಕಂಪೇರ್ ಮಾಡಿದ್ರೆ ನ್ಯೂಕ್ಲಿಕ್ ಆಸಿಡ್ಸ್ ಗಳಿಗೆ ಕಂಪೇರ್ ಮಾಡಿದ್ರೆ, ಅಂದ್ರೆ DNA ಗೆ ಕಂಪೇರ್ ಮಾಡಿದ್ರೆ. ಸೊ ಇಲ್ಲಿ ರೇಡಿಯೋ ಆಕ್ಟಿವಿಟಿ ಎಲ್ಲಿ ಕಾಣಿಸ್ತು ನಮಗೆ, ಕಲರಿಂಗ್ ಎಲ್ಲಿ ಕಾಣಿಸ್ತು, ಲೈಟ್ನಿಂಗ್ ಎಲ್ಲಿ ಕಾಣಿಸ್ತು ನಮಗೆ, ಇನ್ ಸೂಪರ್ ನೆಟೆಡ್. ಸೊ ಏನಂತ ಕರಿತೀವಿ ನಾವಿಲ್ಲಿ, ರೇಡಿಯೋ ಆಕ್ಟಿವಿಟೀಸ್ ಅಬ್ಸರ್ವ್ಡ್ ಇನ್, radioactivity is seen in supernatant, ಇದು ಗೊತ್ತಾಯ್ತಾ? ಓಕೆ, ಇದೆಲ್ಲಿ ಇನ್ ಕೇಸ್ ಆಫ್ ದಿ ವಿತ್ ರೆಫರೆನ್ಸ್ ಟು ಯಾರಿಗೆ ಇದು ರೇಡಿಯೋ ಆಕ್ಟಿವ್ ಸಲ್ಫೇಟ್ ಅಲ್ಲಿ ಗ್ರೋ ಆಗಿದ್ದು. ಸೊ ನೆಕ್ಸ್ಟ್ ಇಲ್ಲಿ ರೇಡಿಯೋ ಆಕ್ಟಿವ್ ಫಾಸ್ಫೇಟ್ ಅಲ್ಲಿ ಕಲ್ಚರ್ ಮಾಡಿಬಿಟ್ಟು ಇನ್ಫೆಕ್ಷನ್, ಬ್ಲೆಂಡಿಂಗ್ ಅಂಡ್ ಸೆಂಟ್ರಿಫಿಕೇಶನ್ ಮಾಡಿದವಾಗ ಏನಾಗುತ್ತೆ ನೋಡಿ. ಸೊ ಸೇಮ್ ಆಸ್ ಇಟ್ ಈಸ್ ಟೆಸ್ಟ್ ಟ್ಯೂಬ್ ಒಳಗಡೆ ಕೆಳಗಡೆ ಸೆಟಲ್ ಆಗಿದೆ, ಯಾವುದು ಜೆನೆಟಿಕ್ ಮೆಟೀರಿಯಲ್ ಕೆಳಗಡೆ ಸೆಟಲ್ ಆಗಿದೆ. ಓಕೆ, ಅಂಡ್ ಮೇಲ್ಗಡೆ ಏನಿರುತ್ತೆ ಇಲ್ಲಿ ಫ್ಲೋಟ್ ಆಗ್ತಾ ಇರುತ್ತೆ ಸೂಪರ್ ನಟೆಂಟ್. ಅಂಡ್ ಕೆಳಗಡೆ ಹೆವಿ ಇರೋದು, ಹೆವಿ ಡೆನ್ಸಿಟಿ ಇರೋದು ಅಂದ್ರೆ ಭಾರ ಇರೋದು, ದಟ್ ಈಸ್ ಯಾವ್ದು ಪೆಲೆಟ್. ಸೊ ಇಲ್ಲಿ ರೇಡಿಯೋ ಆಕ್ಟಿವಿಟಿ ನಮ್ಗೆ ಎಲ್ಲಿ ಕಾಣಿಸುತ್ತೆ ನೋಡಿ, ಇಲ್ಲಿ ನಾವು ಫಾಸ್ಫೇಟ್, ರೇಡಿಯೋ ಆಕ್ಟಿವ್ ಏನಿದೆ ಫಾಸ್ಫೇಟ್. ಹಾಗಾದ್ರೆ ಫಾಸ್ಫೇಟ್ ಯಾವ್ದ್ರದ್ದು ಕಂಟೆಂಟ್, DNA. DNA ಏನಾಗಿದೆ ಕೆಳಗಡೆ ಸೆಟಲ್ ಆಗಿದೆ. ಹಾಗಾದ್ರೆ ರೇಡಿಯೋ ಆಕ್ಟಿವಿಟಿ ಎಲ್ಲಿ ಕಾಣಿಸುತ್ತೆ ನಮಗೆ, ಇನ್ ಪೆಲೆಟ್ ರೀಜನ್. ಪೆಲೆಟ್ ರೀಜನ್ ಅಲ್ಲಿ ನಾವೇನ್ ನೋಡ್ತೀವಿ ಇಲ್ಲಿ, ದಟ್ ಈಸ್ ರೇಡಿಯೋ ಆಕ್ಟಿವಿಟಿ is seen in pellet, ಸೊ ಇಲ್ಲೇನಾಗಿತ್ತು, ರೇಡಿಯೋ ಆಕ್ಟಿವಿಟಿ ಸೂಪರ್ ನೆಟೆಂಟ್ ಅಲ್ಲಿ, ಬಿಕಾಸ್ ಸಲ್ಫೇಟ್ ಏನಿದೆ ಪ್ರೋಟೀನ್ ಕೋಟ್ ಅಲ್ಲಿ ಇತ್ತು. ಸೊ ಪ್ರೋಟೀನ್ ಕೋಟ್ ಏನಾಗಿದೆ ಇಲ್ಲಿ ರೇಡಿಯೋ ಆಕ್ಟಿವಿಟಿನ ತೋರಿಸ್ತಾ ಇದೆ. ಸೊ ಇಲ್ಲಿ ಸಲ್ಫೇಟ್ ಅಲ್ಲಿ ಹಾಕಿದೀವಿ. ಸೊ ಕೆಳಗಡೆ ಅಂದ್ರೆ ಇಲ್ಲಿ ಯಾವ್ದಕ್ಕೆ DNA ಕೆಳಗಡೆ ಸೆಟಲ್ ಆಗಿದೆ ಅಂದ್ರೆ ಬ್ಯಾಕ್ಟೀರಿಯೋಫೇಜ್ DNA ಇಲ್ಲಿ ಪೆಲೆಟ್ ಅಲ್ಲಿ ಇದೆ. ಅಂದ್ರೆ ಯಾವ್ದು ಇನ್ಫೆಕ್ಟ್ ಮಾಡಿದೆ, ಪ್ರೋಟೀನ್ ಕೋಟ್ ಇನ್ಫೆಕ್ಟ್ ಮಾಡಿದ್ಯಾ ಅಥವಾ DNA ಇನ್ಫೆಕ್ಟ್ ಮಾಡಿದ್ಯಾ. ಸೊ ನಾವಿಲ್ಲಿ ಈ ಎಕ್ಸ್ಪೆರಿಮೆಂಟ್ ಮುಖಾಂತರ ನಮ್ಗೆ ಏನ್ ಗೊತ್ತಾಗುತ್ತೆ, ಇಲ್ಲಿ ಈ DNA ಬ್ಯಾಕ್ಟೀರಿಯೋಫೇಜ್ DNA ಏನ್ ಮಾಡಿದೆ ಇಲ್ಲಿ ಈ ಕೋಲಿಗೆ ಇನ್ಫೆಕ್ಷನ್ ಅನ್ನ ಕಾಸ್ ಮಾಡಿದೆ ಅಂತ ಗೊತ್ತಾಯ್ತು. ಅದರಿಂದ ಇಲ್ಲಿ ಬಯೋಕೆಮಿಕಲ್ ನೇಚರ್ ಅನ್ನ ನೋಡಿದ್ವಿ, ಆಸ್ ವೆಲ್ ಆಸ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅನ್ನ ನೋಡಿದ್ವಿ. ಸೊ ವಿತ್ ದೀಸ್ ಎಕ್ಸ್ಪೆರಿಮೆಂಟ್ ನಮ್ಗೆ ಗೊತ್ತಾಯ್ತು ಇಲ್ಲಿ ಪ್ರೋಟೀನ್ ಅಲ್ಲ ಇಲ್ಲಿ ಇನ್ಫೆಕ್ಟ್ ಮಾಡ್ತಾ ಇರೋದು ಯಾವುದು, ದಟ್ ಈಸ್ DNA. ಹಾಗಾಗಿ ಈ ಎಕ್ಸ್ಪೆರಿಮೆಂಟ್ ನಮ್ಗೆ ಏನ್ ಮಾಡುತ್ತೆ, ಇಲ್ಲಿ ಒಂದು ಸಾಲಿಡ್ ಅಥವಾ ಸ್ಟ್ರಾಂಗ್ ಎವಿಡೆನ್ಸ್ ಪ್ರೂಫ್ ಅನ್ನ ಕೊಡುತ್ತೆ. DNA ಏನು ಇಲ್ಲಿ ಜೆನೆಟಿಕ್ ಮೆಟೀರಿಯಲ್ ಅಂತ ಹೇಳಿ. ಸೊ ಅದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ, ಈ ಎಕ್ಸ್ಪೆರಿಮೆಂಟ್ ಯಾವ ಪ್ರೂಫ್ ಅನ್ನ ಕೊಡ್ತು ಅಂತ ಹೇಳಿದ್ರೆ, ದಟ್ ಈಸ್ ಅನ್ಇಕ್ವಿವೋಕಲ್ ಪ್ರೂಫ್. ಯಾವ ಪ್ರೂಫ್ ಅನ್ನ ಕೊಡ್ತು, ಅನ್ಇಕ್ವಿವೋಕಲ್ ಪ್ರೂಫ್ ಅನ್ನ ಕೊಟ್ಟಿರೋ ಅಂತ ಎಕ್ಸ್ಪೆರಿಮೆಂಟ್. ಸೊ ಈ ಎಕ್ಸ್ಪೆರಿಮೆಂಟ್ ಇಂದ ಫೈನಲ್ ಆಗಿ ಏನಾಯ್ತು, ಇಲ್ಲಿ DNA ಜೆನೆಟಿಕ್ ಮೆಟೀರಿಯಲ್ ಅಂತ ಹೇಳಿ ಕನ್ಫರ್ಮ್ ಆಯ್ತು. ಫಾರ್ ಎಕ್ಸಾಂಪಲ್, ಇವಾಗ ನೀವು ಏನೋ ವಾದ ಮಾಡ್ತಾ ಇರ್ತೀರಾ ನಿಮ್ ಪೇರೆಂಟ್ಸ್ ಜೊತೆಗೆ, ಫ್ರೆಂಡ್ಸ್ ಜೊತೆಗೆ, ಕ್ಲಾಸ್ಮೇಟ್ಸ್ ಜೊತೆಗೆ. ಸೊ ಏನಾದ್ರೂ ಸ್ಟ್ರಾಂಗ್ ಎವಿಡೆನ್ಸ್ ಅನ್ನ ತೋರಿಸಿದ್ರೆ ನೀವೇನ್ ಮಾಡ್ತೀರಾ, ಅಲ್ಲಿ ಯು ವಿಲ್ ಎಕ್ಸೆಪ್ಟ್ ಇಟ್. ಸೊ ಇನ್ ದ ಸೇಮ್ ವೇ ಎಲ್ಲರೂ ಕೂಡ ಏನ್ ಮಾಡಿದ್ರು, ಈ ಎಕ್ಸ್ಪೆರಿಮೆಂಟ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಂಡ್ರು. ಅದಕ್ಕೆ ನಾವು ಇದಕ್ಕೆ ಏನಂತ ಕರಿತೀವಿ, ಇಲ್ಲಿ ಅನ್ಇಕ್ವಿವೋಕಲ್ ಪ್ರೂಫ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡೋಣ, ಇಲ್ಲಿ ಕೆಲವೊಂದು ಪ್ರಾಪರ್ಟೀಸ್ 4 ಇದೆ. ಪ್ರಾಪರ್ಟೀಸ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಅಂಡ್ ಸ್ಮಾಲ್ ಟಾಪಿಕ್ ಇದೆ, ದಟ್ ಈಸ್ RNA ವರ್ಲ್ಡ್. ಅದನ್ನ ನಾವೇನ್ ಮಾಡೋಣ, ಇಲ್ಲಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡೋಣ. ಸೊ ಇಫ್ ನಿಮ್ಗೆ ಏನಾದ್ರು ಈ ವಿಡಿಯೋಸ್ ಹೆಲ್ಪ್ಫುಲ್ ಅನ್ಸ್ತಾ ಇದ್ರೆ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ ಫ್ರೆಂಡ್ಸ್ ಅವ್ರಿಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.